ಹಿರಿಯ ಪತ್ರಕರ್ತರಾದಂಥ ಈಶ್ವರ್ ದೈತೋಟ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳ್ಕೊಳ್ಳೋ ಬನ್ನಿ, ಅವ್ರು ಏನೇನು ಸಾಧನೆ ಮಾಡಿದ್ದಾರೆ, ಏನೇನು ಆಗಿದೆ ಅಂತ ಕೇಳೋದು ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಾವು ಎಲ್ಲಿ ಹುಟ್ಟಿದ್ದೆಲ್ಲಿ ಸರ್? ನಾನು ಹುಟ್ಟಿರೋದನ್ನ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಹುಟ್ಟಿರೋದು ಮದ್ರಾಸ್ನಲ್ಲಿ. ವಾಪಸ್ ಬಂದಾಗ ಮದ್ರಾಸ್ನಲ್ಲಿದ್ದ ನಮ್ಮ ಕೇರಳ ಇದು ಅದು ಕೇರಳಕ್ಕೆ ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ವಾಪಸ್ ಮನೆ ಬರ್ಬೇಕಾದ್ರೆ ಮದ್ರಾಸ್ನಲ್ಲಿ ಬಂದ ಮೈಸೂರಿಗೆ ಸೇರ್ಬೇಕಿತ್ತು. ನಾನು ಇದ್ದಿದ್ದ ಅದೇ ಮನೆಯಲ್ಲಿ, ಅದೇ ಸ್ಕೂಲ್ನಲ್ಲಿ, ಅದೇ ಊಟ ಮಾಡಿದೆ. ಡಿವೈಡ್ ಆದಾಗ ನಾನು ಚಿಕ್ಕ ಮಗುವಾಗಿದ್ದೆ. ಅಂದ್ರೆ ಒಂದೇ ಮಡ್ರಾಸ್ನಲ್ಲಿದ್ದವನು ಮಡ್ರಾಸ್ನಲ್ಲಿದ್ದೆ, ಆಮೇಲೆ ಕೇರಳಕ್ಕೆ ಕಾಸರಗೋಡು ಕೇರಳಕ್ಕೆ ಹೋಗ್ಬಿಡ್ತು, ಇದು ಮೈಸೂರು ಬಂತು, ಮಹಾರಾಜರ ಇದಕ್ಕೆ ಬಂತು. ಸೊ ನಾನು ಇದ್ದಲ್ಲೇ ನಮ್ಮ ಮನೆ, ನಮ್ಮ ಅಮ್ಮ ಎಲ್ಲ ಊಟ ಮಾಡ್ತಾ, ಅವ್ರ ಜೊತೆ ಊಟ ಮಾಡ್ತಾ ಅದೇ ಜಾಗದಲ್ಲಿದ್ದು 3 ರಾಜ್ಯಗಳಲ್ಲಿ ನಾನು ಬೆಳೆದಿದ್ದೇನೆ. ಯಾವ ಸರ್? 3 ರಾಜ್ಯ ಅಂದ್ರೆ ಕರ್ನಾಟಕ ಇದೆ, ಕರ್ನಾಟಕ, ತಮಿಳುನಾಡು. ಹೌದು, ಹುಟ್ಟಿದ್ದೆಲ್ಲ ಇದ್ದಾಗ ತಮಿಳ್ನಾಡಲ್ಲಿ ಅದೇ ಮನೆ, ಅದೇ ಸ್ಕೂಲ್ ಇತ್ತು ನನ್ನ ಅಕ್ಕಂದ್ರೆಲ್ಲ. ಆಮೇಲೆ 56ರಲ್ಲಿ ಅದು ಆಗಿತ್ತು. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದು ಸ್ಕೂಲ್ ಕೇರಳಕ್ಕೆ ಹೋಗ್ಬಿಟ್ಟಿತ್ತು, ಕಾಸರಗೋಡು. ವಾಪಸ್ ಬಂದ್ರೆ ನಮ್ಮ ಮನೆ ಕರ್ನಾಟಕ, ಮೈಸೂರಿಗೆ ಸೇರಿತ್ತು. ಕರ್ನಾಟಕ ಇರ್ಲಿಲ್ಲ ಆಗ. ಸರಿ 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 ಸರಿ. ಮೈಸೂರು ನಮಗೆ ಮುಖ್ಯ. ಹಾಗಾಗಿ ಆ ಒಟ್ಟು 3 ರಾಜ್ಯಗಳನ್ನ ಸುತ್ತಾಡ್ತಾ ಇದ್ದೆ ನಾನು. 5ರಿಂದ ಒಂದು 10-12ನೇ ವರ್ಷದವರೆಗೆ. ಏನು ಅಂದ್ರೆ ನಾನು ಹುಟ್ಟಿದ್ದು ಅಲ್ಲಿ ಸರ್, ಶಾಲೆ ಇಲ್ಲುಂಟು, ಆಮೇಲೆ ನಮ್ಮ ಮನೆಗೆ ನೀರು ಬರೋದು ಅಲ್ಲಿಂದ. ಅಂದ್ರೆ 3 ರಾಜ್ಯಗಳಲ್ಲಿ ಕೂಡ ನಮಗೆ ಸಂಬಂಧ ಇತ್ತು. ಆದ್ರೆ ಅದೇ ಮನೆ, ಅದೇ ಜಾಗ. ಸರ್ ಆದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಎಲ್ಲಿ ಮಾಡಿದ್ರಿ? ಎಜುಕೇಶನ್ ನಮ್ಮ ಮನೆಯಿಂದ ಬೆಳಿಗ್ಗೆ ಎದ್ದು, ಅದು ಇದು ಮೈಸೂರು ಬಂದಿತ್ತಲ್ಲ, ಕೇರಳದ ಪಟ್ರೆ ತೋಟದ ಬೈಲ್ ಅಪ್ಪರ್ ಬೈಲ್ ಸ್ಕೂಲ್ಗೆ ಹೋಗಿ ಅಲ್ಲಿ ಓದ್ತಾ ಇದ್ದೆ. ಅಲ್ಲಿ ಮುಗಿದು ಕೂಡಲೇ 15 ನಿಮಿಷದಲ್ಲಿ ನಮ್ಮ ಮನೆಗೆ ಅಮ್ಮ, ನಾನು ಮೈಸೂರಿಗೆ ಬಂದಿದ್ದೇನೆ, ನನಗೆ ಕಾಪಿ ಆಮೇಲೆ 3 ರಾಜ್ಯಗಳು ಓಡಾಡ್ತಾ ಇದ್ದೆ. 3 ರಾಜ್ಯಗಳಲ್ಲಿ ಓಡಾಡ್ತಾ ಇದ್ದೆ. ನೀನು ಯಾವ ಶಾಲೆಯಲ್ಲಿ ಇದ್ದೆ ಅಂದ್ರೆ, ನನ್ನ ಮನೆ ಇರೋದು ಮೈಸೂರಿನಲ್ಲಿ, ಶಾಲೆ ಇರೋದು ಈಗ ಕೇರಳದಲ್ಲಿ, ಮೊದಲದು ಮಡ್ರಾಸ್ನಲ್ಲಿ ಇತ್ತು, ನಮ್ಮ ಮನೆ ಮಡ್ರಾಸ್ನಲ್ಲಿ ಇತ್ತು. ಇದು ಹೇಳಿದ್ರೆ ಜನ ನಗ್ತಾರೆ, ಬಟ್ ನಿಜ ನನ್ನ ಜೀವನದಲ್ಲಿ ಇದು ಘಟನೆ. ನಮ್ಮ ಹಿರಿಯರೆಲ್ಲ ಮಡ್ರಾಸ್ನಲ್ಲೇ ಓದಿದ್ದು. ನಮ್ಮ ಚಿಕ್ಕಪ್ಪ ಮಡ್ರಾಸ್ ಹೋಗಿ ಡಾಕ್ಟರ್ ಆದ್ರು. ವಾಪಸ್ ಬಂದು ಆದ್ಮೇಲೆ ಅದು ಅವರ ಜಾಗ ಇಲ್ಲಿಗೆ ಸೇರಿತ್ತು, ಮೈಸೂರಿಗೆ ಸೇರಿತ್ತು. ಸೊ ಅವ್ರು ಮೈಸೂರಿನ ಡಾಕ್ಟರ್ ಆದ್ರು. ಆದ್ರೆ ನಮ್ಮ ಮನೆಗೆ ಏನು ಅಂತಂದ್ರೆ, ಇದು ಕಾಸರಗೋಡು ಮತ್ತು ಮಂಗಳೂರು, ಈ 2 ಜಾಗದಲ್ಲಿ ಒಂದು ಬೆಂಕಿತ್ತು. ಅದು ಪಕ್ಕಕ್ಕೆ ಪ್ರತ್ಯೇಕವಾದ ಒಂದು ಏನು, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಈಗ ಅಂತ ಡಿಸ್ಟ್ರಿಕ್ಟ್ ಅಂತಾರೆ, ಆ ತರ ಇತ್ತು. ಅದು ಮಡ್ರಾಸ್ನಲ್ಲೇ ಇತ್ತು. ಅದು ಅತ್ಲಾಗಿ ಹೋಯ್ತಲ್ಲ, ಅವ್ರು ಡಿವೈಡ್ ಮಾಡ್ಬೇಕಾದ್ರೆ ಕೈಯಾರಿಕೆ ಇಂಜಿನಿಯರ್ ಇವರೆಲ್ಲ ನೋಡೋದು ಅದು ಕರ್ನಾಟಕದಲ್ಲೇ ಇರಬೇಕು ಅಂದ್ರೆ ಕಾಸರಗೋಡನ್ನ ಅತ್ಲಾಗಿ ಮಾಡಿದ್ರು, ಯಾರು ಬಂದವರು ಇದನ್ನ ಮಾಡೋದಕ್ಕೆ. ಸೊ ಕಾಸರಗೋಡು ಕೇರಳಕ್ಕೆ ಹೋಯ್ತು, ನಮಗಿದ್ದಿದ್ದ ಮಡ್ರಾಸು ಅದು ಮೈಸೂರಿಗೆ ಹೋಯ್ತು. ಸೊ ನಾವು ಊಟ ತಿಂಡಿ ಕಾಫಿಗೆಲ್ಲ ಒಂದು ಬೆಳಿಗ್ಗೆದ್ದು ಸ್ಕೂಲಿಗೆ ಹೋಗೋದು ಕೇರಳದಲ್ಲಿ, ಮನೆಯಲ್ಲಿ ಊಟ ಮಾಡೋದು, ಅಮ್ಮ ಒಂದು ಹೊಡೆಯೋದು ನಮಗೆ ಮೈಸೂರಿನಲ್ಲಿ, ಅಲ್ಲಿ ಹೋಗಿ ಮತ್ತೆ ಮೇಷ್ಟ್ರ ಹತ್ರ ಬೈಸ್ಕೊಳ್ಳೋದು ಎಲ್ಲಿ, ಕೇರಳದಲ್ಲಿ. ಆದ್ಮೇಲೆ ಹೆಂಗೆ ಓದಿದ್ದಲ್ಲ ಅಲ್ಲೇನಾ? ಓದಿದ್ದಲ್ಲಿ ನಾನು ಆಗ ಚಿಕ್ಕವನಾಗಿದ್ದಾಗ. ಆಮೇಲೆ ಅಲ್ಲೇ ಹೋದೆ, ಅದೇ ಇದು ಪಡ್ರೆ ತೋಟದ ಬೈಲ್ ಅಪ್ಪರ್ ಪೆರವಿ ಸ್ಕೂಲ್, ಅದು ಕಾಸರಗೋಡು ಅಂದ್ರೆ ಕೇರಳದಲ್ಲಿ. ಅಲ್ಲಿ ನಾನು ಹೋಗಿ ಕಳೆದ 1ನೇ ಕ್ಲಾಸಿಂದ 3 ವರ್ಷ ಕೂಡ ಅಲ್ಲಿ ಟೆಕ್ಸ್ಟ್ ಬುಕ್ ಎಲ್ಲ ಕರ್ನಾಟಕದ ಬಂದಿರಲಿಲ್ಲ, ಅಲ್ಲಿತ್ತು. ಡ್ಯಾನ್ಸ್ ಮಾಡ್ಕೊಂಡ್ರೆ ಖುಷಿನೆಲ್ಲ ಕುಣ್ಕೊಂಡು 3 ವರ್ಷ 3 ತಿಂಗಳು ಅಲ್ಲ 3 ವರ್ಷ ನಾನು ಎಲ್ಲಾ ಕ್ಲಾಸನ್ನು 3 ವರ್ಷ ಮಾಡಿದೆ. ಮತ್ತೆ ಸೀರಿಯಸ್ ಬಂತು. ಅಲ್ಲಿ ಟೆಕ್ಸ್ಟ್ ಬುಕ್ ಇರ್ಲಿಲ್ಲ, ಮೇಸ್ಟ್ರುಗಳು ಸರಿ ಇರ್ಲಿಲ್ಲ, ಅದು ಆ ತರ ಇದ್ದಿದ್ದ ಕಾರಣ ನಾನು ಅದನ್ನ ಗಂಭೀರವಾಗಿ ತಗೊಂಡೆ. ಬೆಳಿಗ್ಗೆ ಎದ್ದಾಗ ನಮ್ಮ ಮನೆಗೆ ಹೊಸದಾಗಿ ಅದು ಪುತ್ತೂರು ಪಾಣಾಜಿ ಬಸ್ ಬರ್ತಾ ಇತ್ತು. ಅವನ ಹತ್ರ ಕೇಳೋನು ಕಂಡಕ್ಟ್ರು, ಪೇಪರ್ ಬಂದಿದ್ಯಾ ಅಂತ. ಯಾರಿಗೂ ಒಂದು ನಮ್ಮ ಮನೆಯಲ್ಲಿ ಆಮೇಲೆ ಮಾಸ್ಟ್ರೆಲ್ಲ ಓದ್ತಾರೆ ಅವ್ರು ಪೋಸ್ಟ್ ಬರ್ತಾ ಇತ್ತು. ಆಮೇಲೆ ಸರಿ ಅದನ್ನ ತಗೊಂಡೋಗಿ ಶಾಲೆಯಲ್ಲಿ ಓದೋದು. ನೀನೇ ಓದ ಅಂತ ನಿಲ್ಸಕ್ಕೆ ಶುರು ಮಾಡಿದ್ರು ಪೇಪರ್ನ. ಅಲ್ಲಿ ಕೂತು ಓದು ಅಂತ ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಅದನ್ನ ಏನೋ ಮಾಡಿ ಓದ್ತಾ ಇದ್ದೆ. ಸಂಜೆ ಬಂದಾಗ ಮನೆ ತಂದು ನನ್ನ ಚಿಕ್ಕಪ್ಪನಿಗೆ ಪೇಪರ್ ಕೊಡಿ, ಯಾಕೋ ಇದು ಲೇಟ್, ಅದು ಶಾಲೆ ತಗೊಳ್ಳಿ, ಇನ್ನೊಂದ್ಸಲ ನೀವು ಶಾಲೆ ತಗೊಳೋದ್ರ ಜಾಗಕ್ಕೆ ಚಿಕ್ಕಪ್ಪ ದುಡ್ಡು ಕೊಡೋದು, ನೀವು ಶಾಲೆ ತಗೊಂಡೋದು. ಅಂದ್ರೆ ಪೇಪರ್ನಲ್ಲಿ ಏನೋ ಇದೆ. ಆ ಸಂದರ್ಭದಲ್ಲಿ ಕೆನಡಿ ಡೆತ್ ಬಗ್ಗೆ ಒಂದು ಸುದ್ದಿ ಬಂತು ಪೇಪರ್ನಲ್ಲಿ. 62, 61, 62. ನಾನು ಸ್ಕೂಲಲ್ಲಿ ಹೋಗ್ಬಿಟ್ಟು ಸರ್ ಒಬ್ಬರು ಕೆನಡಿ ಅಂತೇಳಿ ಅಮೆರಿಕದಲ್ಲಿ ಇದ್ದೀರ ಸರ್, ಅಲ್ಲಿ
ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ ಅವ್ರು ಸತ್ತೋಗ್ಬಿಟ್ರು, ಹೇಗೋ ಯಾರೋ ಗುಂಡೋಡ್ಬಿಟ್ಟಿದ್ದಾರೆ ಅಂತಂದು. ಫಸ್ಟ್ ಟೈಮ್ ನನಗೆ ಐ ಥಾಟ್ ಇಟ್ಸ್ ಅ ಬಿಗ್ ಸ್ಟೋರಿ. ಯಾವ ಕೆನಡಿ ಅಂತ ನಮ್ಮ ಅಜ್ಜಿ ಅದು ಅಮೆರಿಕದಲ್ಲಿ ಒಬ್ಬ ಕೆನಡಿ ಅಂತ ಇದ್ದಾನಲ್ಲ, ಅವನು ಸತ್ತೋಗ್ಬಿಟ್ಟ ಆಯ್ತು. ಯಾರು ಬೆಡಿನಲ್ಲಿ, ನಾವು ಬೆಡಿ ಅನ್ನೋದು, ಬೆಡಿ, ಅವನನ್ನು ಕೊಂದಾಕ್ಬಿಟ್ರು. ನನಗೆ ಏನು ಇವನು ಹೇಳ್ತಾನಂತ ನಮ್ಮ ಅಜ್ಜಿಗೆ, ಹೋಗು ಸುಮ್ಮನೆ ಕಾಪಿ ಕುಡಿದು ಅಲ್ಲಿ ಕೂತ್ಕೊ ಅನ್ನೋರು. ಆದರೆ ಇಟ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ಲೈಫ್, ದಾರಿ ತೋರಿಸ್ತು. ಓ, ನಾ ಪೇಪರ್ ಓದಬೇಕಿನ್ನು, ಆಮೇಲೆ ಸ್ಕೂಲ್ನಲ್ಲಿ ಕನ್ನಡ ಚೆನ್ನಾಗಿ ಕಲ್ತ್ಕೋಬೇಕು, ಆಮೇಲೆ ಇಂಗ್ಲೀಷ್ ಕಲಿಬೇಕು. 5ನೇ ಕ್ಲಾಸಿಂದ ಇಂಗ್ಲೀಷ್ ಶುರುವಾಯಿತು. ಆಮೇಲೆ 1ರಿಂದ 3ರವರೆಗೆ ಟೆಕ್ಸ್ಟ್ ಬುಕ್ ಇರಲಿಲ್ಲ. ಅವರು ಈಶ್ವರ್ ನಾಯ್ಕ್ ಅಂತೇಳಿ, ಅವರು ಆಗ ಕೇರಳದಲ್ಲಿ, ಅವ್ರು ಕರ್ನಾಟಕ ಇದ್ದ, ಅವರಿಗೆ ಸ್ವಲ್ಪ ಇದು ಪ್ರಶಸ್ತಿ ಅಲ್ಲಿಂದ ಕೊಟ್ಟರು ಅವರು. ಅವರೆಲ್ಲ ಒಂದು ಫ್ರೂಟ್ ರೋಲರ್ ಹಿಂಗೆ ಹಿಡ್ಕೊಂಡ್ಬಿಟ್ಟು, ಬರೀ ಆ ಒಂದು ರೋಲರ್ ರೌಂಡ್ ಇದೆಯಲ್ಲ ಅದನ್ನು ಹಿಡಿದು ಕೈ ಹಿಂಗೆ ಹಿಡಿದ್ಬಿಟ್ಟು ಬರೀ ಸರಿಯಾಗಿ ಅಂದ್ರೆ ನನಗೆ ನಗು ಅಂತ ಬರಿಯೋ ಅಂತಂದ್ರು. ಬರೆದ ಮೇಲೆ ಗುಡ್ ಬಾಯ್ ಅನ್ನೋದು ಒಳ್ಳೆ ಹುಡುಗ ಹಂಗಿರ್ಬೇಕು. ನನಗೆ ಅವರು ಅಲ್ಲಿ ಬರೆದು ಕೂಡಲೇ ಈ ಕೋಲಲ್ಲಿ ಹೋಗಿದೆ ಅಂತ ನೋಡೋದು ಭಯ. ಆದರೆ ಅವರು ಹೇಳಿದ್ದನ್ನೆಲ್ಲ ಬರೀತಾ ಶುರು ಮಾಡ್ತೀನಿ. ಒಂದೇ ಒಂದು ದಿವಸ, ನಾನು 3 ವರ್ಷ ಅವರ ಸ್ಟೂಡೆಂಟು, 3 ವರ್ಷ ಸ್ಟೂಡೆಂಟ್, ಒಂದು ಸಲ ಕೂಡ ನನಗೆ ಎಲ್ಲಿ ಹೊಡಿಲಿಲ್ಲ ಅವರು. ಆಮೇಲೆ ನಾರಾಯಣ ಅಂತ ಬಂದರು, 3 ಜನ ನಾರಾಯಣ ಬಂದರು, ಹೆಡ್ ಮಾಸ್ಟ್ರು ಅವೆಲ್ಲ ಬಂದರು. 7ನೇ ಕ್ಲಾಸ್ನವರೆಗೆ ಆ ಜಾಗೆಯಲ್ಲಿದ್ದೆ. ನನಗೆ ಪುಸ್ತಕ ತಗೊಳ್ಳೋ ಹುಚ್ಚಾಯಿತು. ಅಂದರೆ ಲೈಬ್ರರಿನ ತರಿಸಿ ಹೇಳಿದೆ ಹೆಡ್ ಮಾಸ್ಟ್ರಿಗೆ ಹೋಗಿ, ಪದ್ಮನಾಭ ಭಟ್ರು ಅಂತ, ನಮಗೆ ಪುಸ್ತಕ ಬೇಕು ಸರ್, ಏನು ಓದಲಿಕ್ಕೆ ಏನಾದರೂ ಪುಸ್ತಕ ಬೇಕು ಸರ್, ನಮ್ಮ ಟೆಕ್ಸ್ಟ್ ಬುಕ್ಕೇ ಇಲ್ಲ ಇಲ್ಲಿ ಅಂತಂದರೆ, ಓದಲಿಕ್ಕೆ ಏನು ಪುಸ್ತಕ ಇಲ್ಲ, ಮತ್ತು ಇಲ್ಲಿ ಎಲ್ಲ ಪುಸ್ತಕ ತಗೊಳ್ಳಿಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳಿದೆ. ದುಡ್ಡಿದ್ರೆ ಮನೆಯಿಂದ ತಗೊಂಬಾರ್ನವರು. ನಾನೇನು ಮಾಡಿದೆ, ನಮ್ಮಲ್ಲಿ ಹಳೆ ಪುಸ್ತಕ ಎಲ್ಲ ತಗೊಂಡಾಗ ನಮ್ಮ ಅಲ್ಲಿ ಕೊಟ್ಬಿಟ್ಟೆ. ಮನೆಯಲ್ಲಿ ಬಂದು ಬೈಗಳು ತಿಂದೆ. ಎಲ್ಲರೂ ಒಬ್ಬೊಬ್ಬರು ಹಾಗೆ ನನಗೆ ಪೇಪರ್ ಮತ್ತು ಓದುವ ಅಭ್ಯಾಸ ಶುರುವಾಯ್ತು. ಅದರಲ್ಲಿ ಈಶ್ವರ್ ಮಾಸ್ಟರ್ ಅಂತ ಹೇಳಿ ಆಗ ನ್ಯಾಷನಲ್ ಲೆವೆಲ್ ಅವಾರ್ಡ್ ತಗೊಂಡವರು. ಆಗ ಬೆಸ್ಟ್. ಹೌದಾ, ನಾವು ಅಲ್ಲಿ ಇದ್ದಾಗಲೇ ಅವರಿಗೆ ಅನೌನ್ಸ್ ಹೋಗಿರ್ಲಿಲ್ಲ, ಅವರಿಗೆ ಬಂತು. ಯಾಕಂದ್ರೆ ಅವರು ಇದರಲ್ಲಿ ಇದ್ರಲ್ಲ, ಕರ್ನಾಟಕದ ಪೋರ್ಷನ್ನಲ್ಲಿ ಇದ್ದವರು ಕೇರಳಕ್ಕೆ ಹೋದ್ರಲ್ಲ, ಸೊ ಕೇರಳದಿಂದ ಅವ್ರನ್ನ ರೆಕಮೆಂಡ್ ಮಾಡಿದ್ರು. ನಮ್ಮ ಜಾಗ ಅಂತ ಇರ್ಬೇಕು ಅವರು, ಕಾಸರಗೋಡು ಅವ್ರು, ಅದರಿಂದ ನಮಗೊಂದು ಅವಾರ್ಡ್ ಬಂತು ಅಂತೀವಿ. ಸೊ 7 ವರ್ಷ ಅಲ್ಲೇ ಇದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಅಲ್ಲೇ ಓದೋದು. ಹೇಳಿದ್ನಲ್ಲ, ಬೆಳಿಗ್ಗೆದ್ದು ಆಗ ಇದರಲ್ಲಿ ಮೈಸೂರಿನಲ್ಲಿ ಇದ್ದು ಕಾಫಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಓಡೋದು. ಒಂದು 10 ನಿಮಿಷ ಹೋದ ಕೂಡಲೇ ಕೇರಳದ ಗೇಟ್ ಬಂತು. ಕೇರಳದ ಗೇಟ್ಗೆ ಹೋಗಿ ಶಾಲೆಗೆ ಹೋಗೋದು, ವಾಪಸ್ ಬಂದು ಬರೋದು. ಅಂದರೆ ಹೆಚ್ಚು ಅಂತಂದರೆ ಒಂದು 20-30 ನಿಮಿಷದಲ್ಲಿ ಇದು ಮೈಸೂರು ನಾನಲ್ಲಿ ಯಾರಾದ್ರೂ ನನ್ನನ್ನು ನಿಲ್ಲಿಸಿ ನೀನು ಎಲ್ಲಿ ಇರುವುದೋ ಅಂದರೆ ಹೀಗೆ ಕೈಯೆಲ್ಲ ಕಟ್ಬಿಟ್ಟು ಹೇಳ್ತಾ ಇದ್ದೆ. ನಾನು ಮೈಸೂರಿನಲ್ಲಿ, ಇದು ಮಡ್ರಾಸ್ನಲ್ಲಿ ಹುಟ್ಟಿದ್ದು. ಆಮೇಲೆ ಆಗ ನನಗೆ ಎಷ್ಟು ವರ್ಷ ಗೊತ್ತಿಲ್ಲ. ಆಮೇಲೆ ನಾನು ಇದು ಕೇರಳದಲ್ಲಿ ಓದಿದ್ದು. ಆಮೇಲೆ ಮೈಸೂರಿಗೆ ಬಂದು ಊಟ ಮಾಡಿದ್ದು. ಅದ್ಯಾಕೆ ಹಾಗೆ, ಅದು ಎಲ್ಲ ಬೇರೆ ಬೇರೆ ಆಯ್ತಲ್ಲ ಸರ್. ಅದು ಮಡ್ರಾಸ್ನಲ್ಲಿ ಇತ್ತಲ್ವಾ. ಹೇಳೋದು ಕರೆಕ್ಟ್ ಆಗಿತ್ತು, ಕೇಳೋರಿಗೆ ಇದೇನು ಅವನಿಗೆ ಏನಾಗಿದೆ ಇವನಿಗೆ. ಅಲ್ಲ ಸರ್, ನಾನು ಮೈಸೂರಿನ ಜಾಗದಲ್ಲಿ ಊಟ ಮಾಡೋದು, ಅದು ತಿಂಡಿ ತಿನ್ನೋದು, ದೋಸೆ ಎಲ್ಲ ತಿನ್ನೋದು, ಆಮೇಲೆ ಓಡುದು, ಅದು ಕೇರಳಕ್ಕೆ ಹೋಗ್ತದೆ, ಕಾಸರಗೋಡು. ವಾಪಸ್ಸು ಮನೆಗೆ ಊಟ ಮಾಡಲಿಕ್ಕೆ ಬರೋದು. ಎಷ್ಟೊತ್ತಾಗ್ತದೆ, ಒಂದು 15 ನಿಮಿಷ ಬೇಕು ಸರ್ ಹೋಗಿ ಬರ್ಬೇಕು. ಸೊ ನಮ್ಮ ಬಾರ್ಡ್ರಲ್ಲೇ ನಮ್ಮ ಮನೆ ಇತ್ತು. ಅತ್ಲಾಗಿ ಹೋದರೆ ಕೇರಳ. ನಮಗೆ ಇವತ್ತು ಕೂಡ ಕುಡಿಯೋ ನೀರು ಬೇಕಲ್ಲ. ಮಾಯಲಂಕೋಟೆ ದೊಡ್ಡ ಇದು ಗುಡ್ಡ ಇದೆ, ಅಲ್ಲಿ ಅರಬ್ಬಿ ಸಮುದ್ರ, ಅಲ್ಲಿ ಹಡಗು ಹೋಗುದೆಲ್ಲ ಕಾಣ್ತಾ ಇತ್ತು. ನಮ್ಮಲ್ಲಿ ಟೂರಿಸ್ಟ್ ಥರ ಬಹಳ ಜನ ಬರೋರು. ಅದರ ಅರ್ಧ ಕೇರಳ, ಅರ್ಧ ಕರ್ನಾಟಕ. ಕರ್ನಾಟಕ ಅಲ್ಲ, ಆಗ ಮೈಸೂರಾಗಿತ್ತು. ಸೊ ಅದು ಈಗ ಕರ್ನಾಟಕದ ಭಾಗ ಆಗಿದೆ. ಇಡೀ ದಕ್ಷಿಣ ಕನ್ನಡವೇ ಕರ್ನಾಟಕಕ್ಕೆ ಬಂತು. ಆವಾಗ ಆ ಕಾಸರಗೋಡು ಬಂದರೆ ಪಡ್ರೆ, ಪೆರ್ಲ, ಬದಿಯಡ್ಕ ಇದ್ದ ಈ ಜಾಗಗಳೆಲ್ಲ ಅದು ಕೈಯಾರ್ ಕಿಂಜಂಡ್ರಯ್ಯವರು ಎಲ್ಲ ಕನ್ನಡದವರೇ. ಅಂದರೆ ಮನೆ ಮಾತು ಕನ್ನಡ ಅಲ್ಲ, ಅವ್ರು ಎಲ್ಲ ಕನ್ನಡದಲ್ಲಿ ಅಭಿಮಾನ ಇತ್ತು. ಅದು 56ರಲ್ಲಿ ಕೇರಳಕ್ಕೆ ಹೋಯ್ತು ಅಂತೇಳಿ ಸುಮಾರು 10-15 ವರ್ಷ ಅಲ್ಲಿಂದ ಇಲ್ಲಿಗೆ ಜನ ಬರ್ತಾ ಇದ್ವು. ನಾನಿಲ್ಲಿ ಸ್ಟೂಡೆಂಟ್ ಆಗಿ ಬಂದಾಗ ಅಲ್ಲಿ ಬರ್ತಾ ಇದ್ದ ಡೆಲಿಗೇಷನ್ ಅನ್ನ, ಅದು ಮತ್ತೆ ಕರ್ನಾಟಕಕ್ಕೆ ಬರಬೇಕು, ಕೇರಳದಲ್ಲಿದೆ ಕಾಸರಗೋಡು ಅಂತೇಳಿ ಅವ್ರು ಬಂದಾಗೆಲ್ಲ ಇಲ್ಲಿ ವಿಧಾನಸೌಧದಲ್ಲಿ ದೇವರಾಜರ ಹತ್ರ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ನಾನು ಇಲ್ಲಿ ಸ್ಟೂಡೆಂಟ್ ಆಗಿ ಬಂದಿದ್ನಲ್ಲ, ಅವರೆಲ್ಲ ಬರ್ತೀನಿ ಅಂದ್ರು. ಅವರಿಗೆಲ್ಲ ಹೋಟೆಲು ಎಲ್ಲಿ ಅಂತಂದ್ರೆ ನಮ್ಮ ಗಾಂಧಿ ನಗರದಲ್ಲಿ ಎಲ್ಲೊಂದು ಹೀಗೆ ವಾರ ದಾರಿ ಇದೆಯಲ್ಲ, ಆ ಕಡೆ ಹೋದ್ರೆ ನಮ್ಮ ಅಲ್ಲಲ್ಲ ಈ ಕಡೆ ಆ ಮೂಲೆಯಲ್ಲಿ ಈಗ ಅದೆಲ್ಲ ಅಡ್ಡಾದಿಡ್ಡಿ ಆಗಿದೆ. ಅಲ್ಲಿ ಹೋದ್ರೆ ಒಂದು ಹೋಟೆಲ್ ಇತ್ತು.
ಆ ಹೋಟೆಲ್ ಪಕ್ಕದಲ್ಲಿ ಅದು ₹3 ರೂಮ್ ಕೊಡ್ತಾ ಇದ್ರು ಒಂದು ದಿನಕ್ಕೆ, ಅದು ಸೌತ್ ಕ್ಯಾನಡದವ್ರದ್ದು. ಸೊ ಅವರೆಲ್ಲ ಬಂದು ಅಲ್ಲಿ ಉಳ್ಕೊಂಡು ಆಮೇಲೆ ಇಲ್ಲಿ ಡೆಮಾನ್ಸ್ಟ್ರೇಷನ್ಗೆಲ್ಲ ಹೋಗ್ತಾ ಇದ್ರಿ, ಅಲ್ಲಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಆಗ ಸ್ಟೂಡೆಂಟ್ ಅಲ್ಲ, ಇಲ್ಲಿ ರಿಪೋರ್ಟರ್ ಆಗಿದ್ನಲ್ಲ. ಅದು ಎಷ್ಟೋ ಸತಿ ಒಂದು 10 ಸಲ ಬಂದರು. ಆಮೇಲೆ ಹೇಳಿದ್ರು, ಏನೋ ನಿಮ್ಮ ಬೆಂಗಳೂರಿನಲ್ಲಿ ಏನು ಮಾಡಲ್ಲ ಅಂದರು. ಇಲ್ಲಿ ಬಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ಒಂದು ವಿಧಾನಸೌಧದ ಹತ್ರ ಅಲ್ಲಿ 19-20 ಜನ ಅಲ್ಲಿಂದ ಬಂದು ಕೂತ್ಕೊಂಡು ಸಂಜೆ ತನಕ ಕೂತು ಎಲ್ಲಾ ಜರ್ನಲಿಸ್ಟನ್ನು ಕರೆದ್ಬಿಟ್ಟು ಅದು ಕಾಸರಗೋಡು ಕರ್ನಾಟಕಕ್ಕೆ ಬರಬೇಕು ಅನ್ನೋದಕ್ಕೆ ಬಂದಿದ್ದಾರೆ ಅವರು ಅಂತೇಳಿ ಕಕ್ಕಿಲ್ಲಾಯ. ಆಮೇಲೆ 9-10 ಜನ ಬರೋರು, 9 ಜನ ಬಂದೇ ಬರೋರು. ದೇವರಾಜ ಇದ್ದಾಗ ಒಂದು 10-15 ಸಲ ಬಂದ ಮೇಲೆ ಅವರಿಗೆ ಬೇಜಾರಾಯಿತು, ಇದು ಏನು ಉಪಯೋಗ ಇಲ್ಲ, ಮಡ್ರಾಸ್ನಲ್ಲಿ ಇದ್ದಾಗ ಚೆನ್ನಾಗಿತ್ತೇನೋ ಅಂತ ಅಷ್ಟು ಬೇಜಾರಾಗ್ಬಿಡ್ತು. ಅಲ್ಲಿ ಕನ್ನಡ ಮಾತಾಡೋರೆಲ್ಲ ಬೇರೆ ಬೇರೆ ಭಾಷೆ ಹಿನ್ನೆಲೆ ಇದ್ದೇವೆ. ಈಗ ನಾನು ಕನ್ನಡ ಮಾತಾಡ್ತಾ ಇದ್ರು ಕೂಡ ನನ್ನ ಮನೆಯಲ್ಲಿ ನಾವೆಲ್ಲ ಆಡಾಡೋ ಭಾಷೆ ಐತೆ. ನಮ್ಮಲ್ಲಿ 3 ಥರ ಕೊಂಕಣಿ ಇದೆ, 3 ಥರ ಮಲಯಾಳಂ ಇದೆ, 3 ಥರ ಇದಿದೆ. ಆದರೆ ಅಲ್ಲಿ ಮಾತಾಡೋ ಭಾಷೆ ಇದೆಯಲ್ಲ, ಇದು ಬಾಂಬೆ ಡೆಲ್ಲಿಯಿಂದ ಬಂದವರೆಲ್ಲ ಅಲ್ಲಿದ್ದರು, ಆಗೆಲ್ಲ ಇಲ್ಲಿ ವ್ಯಾಪಾರಕ್ಕೆ ಬಂದವರಿದ್ರು. ಸೊ ಒಬ್ಬೊಬ್ಬರು ಒಂದೊಂದು ಭಾಷೆ ಇತ್ತು. ಸ್ಕೂಲ್ಗೆ ಹೋಗಿ ಕನ್ನಡ ಬರ್ತಿದ್ದೆ. ಆಮೇಲೆ ಇಂಗ್ಲೀಷ್ ಶುರುವಾಯಿತು, ಹಿಂದಿ ಶುರುವಾಯಿತು. ಹಿಂದಿಯಲ್ಲೇ ನಾವು ಸೀರಿಯಸ್ ಆಗಿ ಎಕ್ಸಾಮ್ ಇರಲಿಲ್ಲ, ಆದರೆ ಇಂಗ್ಲೀಷ್ 5ನೇ ಕ್ಲಾಸಿಂದ ಪ್ರತಿಯೊಂದನ್ನು ಕಲಿಬೇಕು ಅಂತಾಯಿತು. ಹಾಗೆ ನಾನು ಕನ್ನಡದಲ್ಲಿ ಅಷ್ಟೇ ಕಲ್ತವನು, ಇಂಗ್ಲೀಷಲ್ಲಿ ಕಲ್ತ್ಕೊಂಡೆ. ಹಿಂದಿ ಎಷ್ಟು ಬೇಕೋ ಅಷ್ಟೇ, ಹೌದು. ಅಂದರೆ ಅದೇನು ಸೀರಿಯಸ್ ಆಗಿ ನಾನು ತಗೊಳ್ಳಿಲ್ಲ. ಇಂಗ್ಲೀಷ್ ಐ ಟುಕ್ ಇಟ್ ವೆರಿ ಸೀರಿಯಸ್. ಆಮೇಲೆ ಪುತ್ತೂರಿನಲ್ಲಿ ಸೇಂಟ್ ಫಿಲೋಮೆನ್ಸ್ ಮುಂದೆ ಡೆನಿಸ್ ಡಿಸೋಜಾ ಅಂತೇಳಿ ಅಲ್ಲಿ ಪ್ರಿನ್ಸ್ ಇದು ಇದಾಗಿದ್ರು. ಆಮೇಲೆ ಅವರು ಇದು ನಮ್ಮ ಯಾವುದು ಈ ಜಾಗ ನನಗೆ ಮರ್ತೋಯ್ತು, ಈಗ 2 ವರ್ಷದಲ್ಲಿ ಜಾಗ ಮರ್ತೋಗಿದೆ. ನಮ್ಮ ಮುಸಲ್ಮಾನರಲ್ಲಿ ಇರೋ ಜಾಗ ಇದೆಯಲ್ಲ, ಅದನ್ನು ಕಟ್ ಮಾಡಿ ಏನು ಹೇಳ್ತೀರಿ ನೀವು, ಒಂದು 3-4 ಅಲ್ಲಿ ಬರೀ ಚಿನ್ನ ಇಂಥದ್ದೇ ಇರೋದು. ಇಲ್ಲಿಂದ ಅಲ್ಲಿಗೆ ಕೆಲಸಕ್ಕೆ ಬೇಕಾಗಿತ್ತು ಅವರಿಗೆ. ಆ ಜಾಗದ 3 ಸಿಟಿ ಇದೆ. ನನಗದು ಹೋಗೇ ಇಲ್ಲ, 15 ವರ್ಷ ಹಿಂದೆ ಹೋದದ್ದು. ಅಲ್ಲ ಅರಬಿನಗಿನವರ ಊರು. ಅಲ್ಲಿ ಈಗ ಎಲ್ಲ ಸೌತ್ಕಾರ ಹೋಗಿ ಸೇರ್ಕೊಂಡಿದ್ದಾರೆ, ಹೋಟೆಲ್ ಎಲ್ಲ ಮಾಡಿದಾರಲ್ಲ, ಆ ಜಾಗಕ್ಕೆ 3 ಜಾಗ ಇದೆ, 3 ಇದೆ ಅಲ್ಲಿ. ಅಲ್ಲ ಹೇಳ್ತೀನಿ ನಾನು, ಅದು ನಾನು ಇಷ್ಟೆಲ್ಲ ಕೇಳ್ತೀನಿ ಅಂತ ಹೇಳ್ಬೇಕಾದ್ರೆ ಅದು ಯಾವಾಗ 40-20 ವರ್ಷ ಹಿಂದಿಂದು. ದುಬೈ ಇನ್ನೊಂದಿದೆ, ಅಲ್ಲಿ 2 ಇದೆ. ಕತಕ್ ಅಲ್ಲ, ದುಬೈ ಅಲ್ಲಿ ವ್ಯಾಪಾರಕ್ಕೆ, ಅದರ ಪಕ್ಕದಲ್ಲಿ ಇದೆ ಎಲ್ಲ 2 ಬೇರೆ ಬೇರೆ ರಾಜ್ಯಗಳಾಗಿವೆ ಅವರ. ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ನಮ್ಮಲ್ಲಿ ಡಾಕ್ಟರ್ಸು ಮತ್ತೆ ನಮ್ಮ ಹೆಡ್ ಮಾಸ್ಟರ್ ಪುತ್ತೂರಿನಲ್ಲಿ ಇದ್ದವರು, ಅವರೆಲ್ಲ ಸ್ಕೂಲ್ ಮಾಡಕ್ಕೆ ಹಿ ಬಿಕೇಮ್ ದಿ ಡೆನಿಸ್ ಡಿಸೋಜಾ ಸ್ಟಾರ್ಟೆಡ್ ದಿ ಫಸ್ಟ್ ಸ್ಕೂಲ್ ದೇರ್. ಕನ್ನಡ ಇಂಗ್ಲೀಷ್ ಎಲ್ಲ ಮಾಡಿಕೊಟ್ರು ಅಲ್ಲಿ. ಅವ್ರು ಇಲ್ಲಿದ್ರು, ಪುತ್ತೂರಿನಲ್ಲಿದ್ರು. ಅಲ್ಲಿ ಹೋಗಿ ಅದನ್ನು ಡೆವಲಪ್ ಮಾಡಿದ್ರು ಡೆನಿಸ್ ಡಿಸೋಜಾ. ಸರಿ. ಅಲ್ಲಿ ಸರ್, ಈಗ ಎಜುಕೇಶನ್ ಮುಗಿಸಿದಲ್ಲ ನೀವು ಅಲ್ಲೇ ಇದರಲ್ಲಿ? ಅಲ್ಲ, ನಾನಲ್ಲಿ ಹೋಗಿ ಬಂದಿದ್ದು ಮಾತ್ರ. ಐ ವೆಂಟ್ ದೇರ್ ಆಸ್ ಎ ಟೂರಿಸ್ಟ್ ಅಂಡ್ ಆನ್ ವರ್ಕ್. ನಾನು ಬೇಸ್ಡ್ ಇನ್ ಬ್ಯಾಂಗ್ಳೂರ್. ನನ್ನ ಪ್ರೊಫೆಷನ್ ಅವಕಾಶದಿಂದಾಗಿ ನಮಗೆ ಅಲ್ಲಿ ಹೋಗೋಕೆ ಅವಕಾಶ ಸಿಕ್ತು. ನಾನು ಹೇಗೆ ಅಂತಂದ್ರೆ, ದಕ್ಷಿಣ ಅಮೇರಿಕಾದಿಂದ ಈ ತುದಿಯಲ್ಲೊಂದು ಇದೆಯಲ್ಲ ನಮ್ಮದು ದೊಡ್ಡ ಐಲ್ಯಾಂಡ್, ಅಲ್ಲಿವರೆಗೆ ಸುಮಾರು ಎಲ್ಲ 2 ರಾಜ್ಯಗಳಿಗೆ ಹೋಗಿಲ್ಲ ನಾನು. ಒಂದು ರಾಷ್ಟ್ರಗಳಿಗೆ, ಒಂದು ಚೈನಾ, ಇನ್ನೊಂದು 2 ರಾಷ್ಟ್ರಗಳು ಮಾತ್ರ ಹೋಗಿಲ್ಲ, ಮಿಕ್ಕಿದ ಎಲ್ಲ ರಾಷ್ಟ್ರ ಹೋಗಿದ್ರ? ಅಲ್ಲ, ರಾಷ್ಟ್ರ ಅಲ್ಲ, ಅದು ಹೇಳ್ತೀನಿ. ಆಫ್ರಿಕಾ ಮತ್ತು ಚೈನಾ 2 ರಾಜ್ಯಗಳಿಗೆ ಹೋಗಿಲ್ಲ. ಮತ್ತೆಲ್ಲ ಕಡೆ ಸುತ್ತಾಡಿದ್ದೀನಿ. ನಾರ್ತ್ ಅಮೇರಿಕಕ್ಕೆ ಹೋಗಿದ್ದೀನಿ. ದಕ್ಷಿಣ ಅಮೇರಿಕಾದಲ್ಲಿ ಸುಮಾರು ಒಂದು 35 ದಿನಗಳ ಕಾಲ ಅಲ್ಲಿ ಒಂದು ದೊಡ್ಡ ಏನು ಅಲ್ಲಲ್ಲ ಕಾನ್ಫರೆನ್ಸ್, ಏನು ಹೇಳ್ತೀವಿ ಅದಕ್ಕೆ, 1990ನಲ್ಲಿ ಈ ಇದೆಲ್ಲ ಈಗ ಎಲ್ಲ ಪರಿಸರ ಎಲ್ಲ ಹಾಳಾಗತ್ತೆ ಅನ್ನೋದ್ರ ಬಗ್ಗೆ ಒಂದು 30 ದಿನ ಅಲ್ಲಿ ಮೀಟಿಂಗ್ ಮಾಡಿದ್ವಿ. ನಮ್ಮಲ್ಲಿ ನರಸಿಂಹರಾಯರ ಪ್ರೈಮ್ ಮಿನಿಸ್ಟರ್ ಅವರು ಅಲ್ಲಿ ಬಂದಿದ್ರು, ಅವರಲ್ಲಿ ಸಿಕ್ಕಿದ್ರು ನನಗೆ. ನಾನು ಆಗಲೇ ಅವ್ರು ನೋಡಿದ್ದು 1990ನಲ್ಲಿ. ಅದಕ್ಕೆ ಹೆಸರಿದ್ದಾರೆ, ಅದು ಹೆಚ್ಚು ಅಂತಾರೆ 30-35 ವರ್ಷ ಆಯ್ತು. ಅದಕ್ಕೆ ನನಗೆ ಹೆಸರು ಜ್ಞಾಪಕ ಆಗ್ತಲ್ಲ ಆ ಜಾಗ. ಸೌತ್ ಅಮೇರಿಕಾ ಅಂತ ಅಲ್ಲಿ, ಅದಕ್ಕೆ ಹೋಗಿ ಬಂದಿದ್ದೆ. ಹಾಗಾಗಿ ಎಲ್ಲ ರಾಷ್ಟ್ರಗಳು ನೀವು ರೌಂಡ್ ಹಾಕಿದ್ ಸರ್? ಯಾವ ಸಮ್ಮೇಳನದ ಲೆಕ್ಕದ ಅಥವಾ ಯಾವ್ದು ಲೆಕ್ಕ, ಯಾವ ಇದ್ರಲ್ಲಿ ಹೋದ್ರಿ? ಐ ಗಾಟ್ ಸ್ಕಾಲರ್ಶಿಪ್. ನನಗೆ ನೀವು ಇದೆಲ್ಲ ಕೇಳ್ತಿದ್ದು ಗೊತ್ತಿಲ್ಲ. ಸ್ಕಾಲರ್ಶಿಪ್ ಫಸ್ಟ್ ಇದ್ದಿದ್ದು
ನಿಮ್ಗೆ ಹೇಳಿದ್ರೆ ನಕ್ಬಿಡ್ತೀರಾ. ನಾನು ಕರಾಟೆ ಪ್ಲೇಯರ್ ಆಗಿದ್ದೆ ಬೆಂಗಳೂರಿನಲ್ಲಿ ಜರ್ನಲಿಸಮ್ ಬಂದ್ಬಿಟ್ಟು. ಅಲ್ಲಿ ಒಂದು ವರ್ಷ ಅಭ್ಯಾಸ ಮಾಡಿದಾಗ ಹ್ಮ್. ಅವರು ಚೆನ್ನಾಗ ಆಗ 6 ಜನ ಸ್ಟೂಡೆಂಟ್ಸನ್ನು ಯಾರು ಕರ್ಕೊಂಬರ್ಬೋದು ಅಂತಂದರೆ ಆ ಮೇಸ್ಟ್ರು ವಿಲ್ ಟೇಕ್ ದಿಸ್ ಬಾಯ್ ಅಂತ ನನ್ನನ್ನು ಅದಕ್ಕೆ ಸೇರಿಸಿದ್ರು. ಹ್ಮ್. ಏನು 1 ವರ್ಷನೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಎಲ್ಲಿ ಮಲೇಷ್ಯಾಕ್ಕೆ. ಅಲ್ಲಿ ಅವರೆಲ್ಲ ಚೈನೀಸ್ ಎಲ್ಲ ಇದ್ದಾರೆ. ಅವ್ರು ಕೈಕಾಲು ಮುರಿದು ಹಾಕೋರು. ನಮ್ಮ ಮೇಸ್ಟ್ರು ಬಂದು ನೀನು ಜಾಸ್ತಿ ಆಡಬೇಡ, ಅವ್ರು ಹೀಗೆ ಮಾಡಿದಾಗ ಹಾಕಿ ಮೇಲೆ ಜಾರ್ಬಿಡು, ಕಾಲು ಮುರಿತಾರೆ ಜೋರಿದ್ದಾರೆ ಹೇಳ್ಬಿಟ್ಟೆ ಕರ್ಕೊಂಡು ಹೋದ್ರೆ ಈಗ ಅಲ್ಲ. ಅಲ್ಲಿ ಹೋಗಿ ನೋಡಿ ನಾವು ಇಲ್ಲಿ ಕಬಡ್ಡಿ ಆಡಿದಾಗ ಅಂತಂದ್ರೆ ಅಲ್ಲಿ ತಟಪಟ ಹೊಡಿತಾ ಇದ್ರು ಮಲೇಷ್ಯಾದಲ್ಲಿ. ಅದು ಒಂದು 10-15 ದೇಶಗಳಿಂದ ರಾಜ್ಯಗಳಿಂದೆಲ್ಲ ಬಂದಿದ್ದಳು. ಅದರಲ್ಲಿ ನಮ್ಮಲ್ಲಿ ಒಬ್ಬರಿದ್ರು, ಅವರು ಮಾತ್ರ ಏನು ಫೈನಲ್ಗೆ ಸೆಕೆಂಡ್ ಪ್ಲೇಸ್ಗೆ ಬಂದರು. ನಾವೆಲ್ಲ ಫಸ್ಟ್ ರೌಂಡು, ಆಮೇಲೆಲ್ಲ ಸೆಕೆಂಡ್ ರೌಂಡ್ನೆಲ್ಲ ಜಾರಿ ಬಂದು ಕೂತ್ಕೊಳ್ತಾ ಇದ್ವಿ. ಯಾಕಂದ್ರೆ ನಾನು MA ಮಾಡಿ ನಮ್ಮಲ್ಲಿ ಹಿಂಗೆ ಇಲ್ಲಿ ಬಡಿಯೋದು ಬಿಟ್ಟರೆ ಅವರು ಕಾಲು ಕೈ ಮುರಿದು ಹಾಕೊಂಡ್ರು, ಅಷ್ಟು ಜೋರಿದ್ದಾರೆ ಅವರೆಲ್ಲ. ಫುಲ್ ಟೈಮ್ ಅವ್ರು ಯಾರು ಕೂಡ ಸ್ಕೂಲಿಗೆಲ್ಲ ಹೋದವರಲ್ಲ, ಅವರು ಸ್ಪೆಷಲಿಸ್ಟ್. ನಂದು 1 ರೌಂಡ್ ಆದ ಕೂಡಲೇ ಅವನು ಚಿಕ್ಕ ಹುಡುಗ ಇದ್ದ, ಅವನು ಹೆಂಗಾಯ್ತು. 2ನೇದಕ್ಕೆ ನಾನು ಮೇಲೆ ಅವರು ಬಂದರು ನಮ್ಮ ಇದೆಲ್ಲ ಹಾಕಿ ಆಮೇಲೆ ನಾನು ಕೂಡ್ತಾರೆ ಜನ. ನಾನು ಸೆಕೆಂಡ್ ರೌಂಡಲ್ಲಿ 2 ಸಲ ಗುದ್ದು ಮೇಲೆ ಇತ್ಲಾಗ ಬಂದು ಕೂತ್ಕೊಂಡ್ಬಿಟ್ಟೆ. ನಾನು ಸಾಕಾದ ನನಗೆ ಅಂತ ಅವ್ರು ಹೇಳಿದ್ರು, ಇವನ್ ಐ ಡಿಂಟ್ ನೋ ದಟ್. ಅವರು ತಮಿಳ್ನವರು ಹೇಳಿದ್ರು, ಮುಜೆ ಬಿ ಮಾಲೂಮ್ ಆಯ್ತಾ. ಅವರೆಲ್ಲ ನಾನು ಪೋಸ್ಟ್ ಗ್ರಾಜುಯೇಷನಲ್ಲಿ ಜರ್ನಲಿಸ್ಟ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಿದೆ. ಅಲ್ಲಿ ಅವರು ರೆಗ್ಯುಲರ್ ಎಕ್ಸ್ಪರ್ಟ್ಸ್. ಹಾಗದು ಕ್ರಿಕೆಟ್ ಆಡೋರು ಇರ್ತಾರಲ್ಲ ಹಂಗೆ. ನಾವಿಲ್ಲಿ ವಾರಕ್ಕೆ 2 ದಿನ ಇಲ್ಲಿ ನಮ್ಮ ಇದರಲ್ಲಿ ಅಲ್ಲಿ ಒಂದು ಇವ್ರದ್ದು ಈಗ ಅಲ್ಲಿ ಬಿಲ್ಡಿಂಗೇ ಇಲ್ಲ, ಅಲ್ಲಿ ರೋಟರಿ ಕ್ಲಬ್ ಒಂದಿತ್ತು, ಅದರ ಹಿಂಭಾಗದಲ್ಲಿ ನಮಗೆ ಟ್ರೈನಿಂಗ್ ಮಾಡಿದ್ದೀವಿ ಅವರು. ಇಲ್ಲಿ ತರ ಟ್ರೈನಿಂಗ್ ಮಾಡಿದ್ರು ಅಲ್ಲಿ ಅದು ಬೇರೆ ತರ ರೆಗ್ಯುಲರ್ ಅಲ್ಲ. ವಾರದಲ್ಲಿ 6 ದಿನ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿ, ವಾರದಲ್ಲಿ 3 ದಿನ, 1 ದಿನ ಸಂಜೆ ಮತ್ತೆ 2 ದಿನ ಬೆಳಿಗ್ಗೆ 2 ಗಂಟೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ವಿ. ಇಟ್ ವಾಸ್ ಎ ಹಾಬಿ ಫಾರ್ ಮಿ. ಅವರಲ್ಲಿಂದ ಇನ್ವಿಟೇಷನ್ ಕಳಿಸಿದಾಗ ಪ್ರೊಫೆಷನ್ ಆಗಿ ತಗೊಂಡಿರೋದ್ರಿಂದ ಅವರು ಪ್ರೊಫೆಷನ್ ಅಲ್ಲ, ಇಟ್ ವಾಸ್ ಮೈ ಎಕ್ಸ್ಟ್ರಾ ವರ್ಕ್. ನಾನು ಜರ್ನಲಿಸ್ಟ್ ಆಗೇ ಇದ್ದವನು. ಅಲ್ಲ ಅವ್ರಿಗೇನು ಅಂತಂದ್ರೆ ಇನ್ವಿಟೇಷನ್ ಬಂತಲ್ಲ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಈ ವೇದಿಕೆ. ಹಾಗೆ ಅವ್ರ ಜೊತೆ ಹೋಗಬೇಕಾದ್ರೆ ಇದು ಟಿಕೆಟ್ ಅರ್ಧ ನಾವು ಕೊಡಬೇಕು. ನನಗೆ ಆ ದೇಶ ನೋಡಬೇಕು, ಮಲೇಷ್ಯಾ ನೋಡಬೇಕು ಅನ್ನೋ ಹುಚ್ಚಿನಲ್ಲಿ ನಾನು ಒಪ್ಕೊಂಡಿದ್ದೆ. ನನಗೇನು ವಾರಕ್ಕೆ 2 ಸಲ ಮಾತ್ರ ಮಾಡ್ತಾ ಇದ್ದೆ. ಇದೆಲ್ಲ ನೀವು ನನ್ನ ರೇಗಿಸ್ತಾರೆ ಜನ. ಇನ್ನು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಏನ್ ಚೆನ್ನಾಗಿರುತ್ತೆ ಇಲ್ಲ ಸರ್, ಅಲ್ಲಿ ಅದೊಂದಕ್ಕೆ ಮಾತ್ರ ನೀವು ಇದು ಸ್ಪೋರ್ಟ್ಸ್ ಕೊಟ್ಟದ್ರಲ್ಲಿ ಹೋದ್ರಿ, ಮಿಕ್ಕಿದ್ರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋದ್ರಿ? ಎಲ್ಲನೂ ಇದೆ ಹೇಳಿದ್ನಲ್ಲ, ಹೇಳಿದ 2 ರಾಷ್ಟ್ರಗಳಿಗೆ ನಾನು ಹೋಗಿಲ್ಲ. ಒಂದು ಆಫ್ರಿಕಾ, ಇನ್ನೊಂದು ಚೈನಾ. ದಕ್ಷಿಣ ಅಮೆರಿಕಕ್ಕೆ ಹೋಗಿದ್ದೀನಿ, ಅಮೆರಿಕಕ್ಕೆ ಹೋಗಿದ್ದೀನಿ, ಯುರೋಪಿನಲ್ಲೆಲ್ಲ ಹೋಗಿದ್ದೀನಿ, ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೀನಿ. ಬರಬೇಕಾದ್ರೆ ನನಗೆ ಸಣ್ಣ ಸಣ್ಣ ಕೆಲವು ದೇಶಗಳಿಲ್ಲ, ಎಲ್ಲಿ ನನಗೆ ಅಂತ ಅಗತ್ಯ ಕಾಣಲಿಲ್ವೋ ಅಲ್ಲೆಲ್ಲ ನಾನು ಬಿಟ್ಟು ಬಂದಿದ್ದೇನೆ. ಈಗ ಅಮೇರಿಕ ಹೋದಾಗ ನಾನಲ್ಲಿ ಸುಮಾರು 1 ತಿಂಗಳಿದ್ದೆ. 1 ತಿಂಗಳಾದ್ಮೇಲೆ ಮತ್ತೆ ಅವರು ಹೇಳಿದ್ರು, ಐ ವುಡ್ ಲೈಕ್ ಟು ಸಿ ಸಮಥಿಂಗ್ ಎಲ್ ಬಿಕಾಸ್ ಯು ಆರ್ ಇನ್ವೈಟೆಡ್. ಅವರೇ ಕರೆದಿದ್ರು, ಯು ಕ್ಯಾನ್ ಎಕ್ಸ್ಟೆಂಡ್ ಯುವರ್ ಟು ಬಟ್ ದ ಕಾಸ್ಟ್ ಈಸ್ ಯುವರ್ಸ್ ಅಂದರು. ಸೊ ನನ್ನ ನೀಸು ಮತ್ತೊಂದು ಇದ್ದರು, ಅವ್ರ ಜೊತೆ ಇದ್ದು, ಅವ್ರ ಮನೆಯಲ್ಲಿ ಅವ್ರ ಜೊತೆ ಇದ್ದು, ಅವ್ರಿಗೆಲ್ಲ ಕರ್ಕೊಂಡು ಹೋಗಿ ಒಂದು 7-8 ದಿವಸ. ವಾಪಸ್ಗೂ ಬರ್ಬೇಕಾದ್ರೆ ನನಗೆ ಟಿಕೆಟ್ ಅವ್ರು ಕೊಟ್ಟಿದ್ದಿದ್ದು, ಅದನ್ನು ನಾನು ಎಕ್ಸ್ಟೆಂಡ್ ಮಾಡ್ಕೊಂಡು, ಅಂದರೆ ಒಂದು 10 ದಿನ ಅಲ್ಲಿ ಎಕ್ಸ್ಟ್ರಾ ನಾನೇ ನಿಂತ್ಕೊಂಡ್ಬಿಟ್ಟೆ. ಅವ್ರು ಕರೆದಿದ್ದು ನನ್ನನ್ನು ಪೇ ಮೈ, ಅವರು ಕೊಟ್ಟಿರೋ ಹಣ ಫ್ಲೈಟ್ದೆಲ್ಲ ಇತ್ತು, ಅದರಲ್ಲಿ ಆ ಯೂಸ್ ಇತ್ತು. ಬಟ್ ಅಲ್ಲೇ ಇದ್ದಾಗ ನನಗೆ ಅಲ್ಲಿ ಪರಿಚಯದವ್ರು ಇದ್ರಲ್ಲ, ನನ್ನ ನೀಸ್ ಅಲ್ಲೇ ಇದ್ಲು. ಹಂಗಲ್ಲಿ ಸುಮಾರು ದೇಶ ಇದು ರಾಜ್ಯಗಳನ್ನೆಲ್ಲ ನೋಡ್ಕೊಂಡ್ಬಂದೆ. ಆಮೇಲೆ ಅಮೇರಿಕಕ್ಕೆ 4 ಸಲ ಹೋಗಿದ್ದೀನಿ ನಾನು, ಇನ್ವಿಟೇಷನ್ ಎಲ್ಲ ಹೋಗಿದ್ದೀನಿ. ಆಮೇಲೆ ಯುರೋಪ್ನಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಇದಕ್ಕೂ ಹೋಗಿದ್ದೀನಿ. ಅಕ್ಕ ಸಮ್ಮೇಳನ ಎಲ್ಲ ಹೋಗಿದ್ದೆ ಸರ್? ಅಕ್ಕ ಸಮ್ಮೇಳನ ಅಂತ ಅಮೆರಿಕದಲ್ಲಿ ನಡೆಯುತ್ತಲ್ಲ ಸರ್? ಯಾವುದು ಅಕ್ಕ ಅಂತ ಒಂದು ಸಮ್ಮೇಳನ ನಡೆಯುತ್ತೆ. ಅಲ್ಲ, ಆಗ ಆ ಥರ ಸಕ್ಕರೆ ಇರ್ತಿಲ್ಲ. ನಾನು ಹೇಳಿದ್ದು ಯಾವಾಗ ಅಮೇರಿಕಕ್ಕೆ ಜನ ಇನ್ನು ಮೈಗ್ರೇಟ್ ಆಗುವ ಇರಲಿಲ್ಲ. ದಿಸ್ ವಾಸ್ ಸಮ್ ಟೈಮ್ ಇನ್ 80s. 76 ಇಂದ 87 ವರೆಗೆ. ಆಮೇಲೆ ನಾನು ಎಡಿಟರ್ ಆಗಿ ಜವಾಬ್ದಾರಿ ತಗೊಂಡ ಕಾರಣ ನಾವು ಆ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಮೊದಲು ಆ ವಾಸ್ ಎ ರಿಪೋರ್ಟರ್. ಆ ಟೈಮಲ್ಲಿ ವಾರಕ್ಕೆ 3 ದಿನ ಸಂಡೇ ಬೆಳಿಗ್ಗೆ ಹೋಗಿ ಅಲ್ಲಿ ಮಾಡ್ತಾ ಇದ್ವಿ, ಆ ರೋಟರಿ ಕ್ಲಬ್ನಲ್ಲಿ MG ರೋಡ್ ಹತ್ತಿರ ಇದೆಯಲ್ಲ ಅಲ್ಲಿ. ಅದು ನಮ್ಮ ಹುಡುಗಾಟಿಕೆಗೆ, ಸೀರಿಯಸ್ ಆಗಿ ಏನಲ್ಲ. ಆಮೇಲೆ ಅಲ್ಲಿಂದ
ಅದನ್ನು ಒಂದು 3-4 ವರ್ಷ ಮಾಡಿದೆ. ದೆನ್ ಐ ಬಿಕೇಮ್ ಎ ಸೀರಿಯಸ್ ಜರ್ನಲಿಸ್ಟ್. ಆದರೆ ಅನುಭವಕ್ಕೋಸ್ಕರ ಆ ಕರಾಟೆ ಇದಕ್ಕೆ ಹೋಗಿದ್ದೆ. ಹೇಳಿದ್ನಲ್ಲ, ಅವರು ಉಳ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಅವರೇ ಜಾಗ ಮಾಡಿಕೊಟ್ಟಿದ್ರು, ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು 3 ದಿನ. ಮತ್ತು 2ನೇ ನಮಗೆ ಅವ್ರ ಜೊತೆ ಎಲ್ಲ ನೋಡೋದಕ್ಕೆ ಅವಕಾಶ ಆಯಿತು. ಆಮೇಲೆ ಅಲ್ಲಿ ಚೈನೀಸ್ ಹುಡುಗಿಯರೆಲ್ಲ ಇದ್ದರು, ಅವರು ಕೂಡ ಕರಾಟೆ ಮಾಡ್ತಾಯಿದ್ರು ಸೀರಿಯಸ್ ಆಗಿ. ಅವರಿಗೆ ಅವ್ರದ್ದೇನು ಚೀನಿ ಸಿನಿಮಾದಲ್ಲಿ ನೋಡಿದ್ದವ್ರು ಬರ್ತಾರೆ ಅಂತ ಒಂದು ಹುಡುಗಿ ಅಂತೂ ಬಂದ್ಬಿಟ್ಟು ಆ ಎಕ್ಸರ್ಸೈಸ್ ಎಲ್ಲ ಮಾಡಿದ್ಲು. ಆಮೇಲೆ ಅವ್ರು ಬರ್ತಾ ಇರ್ಬೇಕಾದ್ರೆ ನಾನು ಅವಳಿಗೆ ಯು ಡಿಡ್ ಇಟ್ ಸೋ ವೆಲ್ ವಾ ಅಂದು. ಅಂದರೆ ಏನು ಹೇಳೋದು ಗೊತ್ತಾಗಲಿಲ್ಲ ನನಗೆ. ಅವಳಿಗೆ ಅಲ್ಲಿಯ ಭಾಷೆ ಮಾತ್ರ ಬರ್ತದೆ. ಯು ವೆರಿ ಗುಡ್ ನೋ ಅಂತಂದು. ಆಮೇಲೆ ಅವಳ ಮನೆ ಕರ್ಕೊಂಡೋದು ನನ್ನನ್ನು. ಇವನು ಇಂಡಿಯಾದಿಂದ ಬಂದಿದ್ದಾನೆ, ಅವಳ ತಾಯಿ ನನಗೆ ಒಳ್ಳೆ ಊಟ ಎಲ್ಲ ಮಾಡಿಕೊಟ್ರು. ಹಾಗೆ ಅವಳ ಪರಿಚಯ ಆಯಿತು. ಆಮೇಲೆ ಅವ್ಳು ಹೇಳಿದರು ವೇರ್ ಆರ್ ಯು ಫ್ರಮ್ ಅಂತ. ಅಂದರೆ ಇಂಗ್ಲೀಷ್ ತೆಗೆಲ್ಲ ಅವರ ಚೈನೀಸಲ್ಲಿ. ಐ ಆಮ್ ಫ್ರಮ್ ಬ್ಯಾಂಗ್ಳೂರು. ಓ ಬ್ಯಾಂಗ್ಳೂರು, ನೈಸ್ ನೈಸ್ ಅಂದು. ಹಾಗೆ ಹೇಳಿದೆ, ನೀ ಇಲ್ಲಿ ಬರೋದಾದ್ರೆ ಇಲ್ಲೇ ಬಾ ಅಮ್ಮ ಅಂತೇಳಿ. ಆಮೇಲೆ ಅವಳು ಚೈನಾಕ್ಕೆ ಹೋಗ್ಬಿಟ್ಲು. ಆ ರೀತಿ ಎಲ್ಲ ಅಂದರೆ ಹುಡುಗಾಟಿಕೆ ಅಂತೀವಲ್ಲ, ಈ 20-22ಕ್ಕೆ ಇನ್ನೇನು ಮಾಡ್ತಾಳೆ. ಅವಳು ನನಗಿಂತೂ 4 ವರ್ಷ ಚಿಕ್ಕವಳು. ನನ್ನನ್ನು ಮನೆಗೆ ಕರ್ಕೊಂಡೋಗಿ ಅಮ್ಮನಿಗೆ ಪರಿಚಯ ಮಾಡಿಕೊಟ್ಲು. ಮೂಲ ಅವರು ಚೈನಾದವರು, ಅಲ್ಲಿಂದ ಬಂದಿದ್ದರು. ಆಮೇಲೆ ಇನ್ನೊಂದು ಸಲ ಹೋದಾಗ ನಾನು ಅವ್ರು ನೋಡ್ಕೊಂಬಂದೆ. ಅವರ ಮನೆಯಲ್ಲಿ ಅವ್ರ ತಾಯಿನೇ ನನಗೆ ಒಂದು ಸಪ್ರೇಟ್ ರೂಮಲ್ಲಿ ಉಳ್ಕೊಳ್ಕೊಂಡಿದ್ಲು. ಶಿ ಲೈಕ್ಸ್ ಯು ಸೋ ಮಚ್ ಅಂಥೇಳಿ, ಅಂದರೆ ಅವರ ಭಾಷೆಯಲ್ಲಿ ಹೇಳಿದ್ದು. ಹಾಗೆ ಕರಾಟೆ ಅಲ್ಲಿ ಮಾಡಿದ್ದು. ಇಲ್ಲಿ ಬಂದ ಮೇಲೆ ನಾನು ಜರ್ನಲಿಸ್ಟ್ ಆಗಿ ಭಾಳ ಸೀರಿಯಸ್ ಆಗಿ ಕೆಲಸ. ನ್ಯೂಸ್ ಓದ್ತಾ ಇದ್ದು ಯಾವ ಇಯರ್ಸ್? 1984 ಜನವರಿ 1 ನಾನು ನ್ಯೂಸ್ ಓದಿದ್ದು ಇಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ. ಅದು ಬೆಂಗಳೂರು ದೂರದರ್ಶನದಲ್ಲಿ ಇರಲಿಲ್ಲ. ಅಲ್ಲಿ ನಮ್ಮ ವಿಧಾನಸೌಧ ಮುಂದೆ ಒಂದು 27 ಮಂದಿಯಲ್ಲಿ ಅಲ್ಲಿ ಇತ್ತು. ಅದು ಅಲ್ಲಿಂದ ಇದು ಮಾಡ್ತಾ ಇದ್ರು. ಟಿವಿ ಟವರ್ ಅಲ್ಲ, ಅದು ಟಿವಿ ಟವರ್ ಅದು ಫಸ್ಟು. ಆಮೇಲೆ ಅಲ್ಲಿ ಇಲ್ಲಿತ್ತು. ನಾವಲ್ಲಿ 11 ಮಾಡಿ ಹತ್ತಿ, ಅದೊಂದೊಂದು ಸಲ ಲಿಫ್ಟ್ ಇಲ್ಲದೆ ಇದ್ದಾಗ ನಾವು ಒಂದೊಂದಕ್ಕೆ 10 ಸುಮಾರು 30 ನಿಮಿಷ ಆಗ್ತಿತ್ತು. ಉಸಿರು ಹೇಳ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಇದ್ದೆ. ಒಂದು ಹೇಳಿ, ನಾನು ಬೇಸಿಕಲಿ ಆಮೇಲೆ ಜರ್ನಲಿಸ್ಟ್. ಅಂದ್ರೆ ಉದಯವಾಣಿಯ ಕರೆಸ್ಪಾಂಡೆಂಟ್ ಆಗಿ ಇಲ್ಲಿ ಬಂದವನು. ನಾನು ಮಲೇಷ್ಯಾಕ್ಕೆ ಹೋಗುವಾಗ ಉದಯವಾಣಿ ಕರೆಸ್ಪಾಂಡೆಂಟ್ ಇದ್ದಾಗ ನಾನು ಇದಕ್ಕೆ ಹೋಗ್ತಿದ್ದೆ, ಕರಾಟೆಗೆ ಹೋಗ್ತಿದ್ದ ಕಾರಣ ಅವ್ರದ್ದು ಇನ್ವಿಟೇಷನ್ ಬಂತು. ನಮ್ಮ ಆಫೀಸ್ನಲ್ಲಿ ಕೇಳಿದೆ, ಈ ಥರ ಒಂದು 15 ದಿನ ಹೊರಗೆ ಹೋಗೋದಕ್ಕೆ, ಗುಡ್ ಎಕ್ಸ್ಪೀರಿಯನ್ಸ್, ಯು ಗೋ, ಆರ್ ದೇ ಗೋಯಿಂಗ್ ಟು ಪೇ ದೆಮ್ ಅಂತ. ನಾವು ಹೋಗೋದು ಇದೆಲ್ಲ ಫ್ಲೈಟನ್ನು ನಾವು ಡಿವೈಡ್ ಮಾಡ್ಕೋತೀವಿ. ಅಲ್ಲಿ ಉಳ್ಕೊಳ್ಳೋಕ್ಕೆ ಅವರೇ ನಮಗೆ ಒಂದು ವಾರಕ್ಕೆ ಜಾಗ ಕೊಟ್ಟಿದ್ದಾರೆ, ಹೋಗು ಅಂದು. ನಮ್ಗೆ ನಥಿಂಗ್ ರಾಂಗ್ ಅಂದರು. ಮೋಹನ್ದಾಸ್ ಪೈ ಅಂತೇಳಿ ಗೋ ಅಂತಂದ್ರು. ನನಗೆ ಅದು ಮೊದಲನೆಯ ಫಾರಿನ್ ಟ್ರಿಪ್. 78 ಇರಬೇಕು, 78. ಅದೇ ನಾನು ಆಗ ಬೆಂಗಳೂರಿಗೆ ಬಂದ ಟೈಮಲ್ಲಿ ಇದಕ್ಕೆ ಸುಮ್ಮನೆ ಹಾಬಿಯಾಗಿ ಹೋಗಿದ್ದು. ಸರಿ ಸರಿ. ಅವರು ನಮ್ಮ ಕರಾಟೆ ಮಾಸ್ಟರ್ ಹೇಳೋರು, ಅವರು ತಮಿಳಲ್ಲಿ ಅದು ಜಾಸ್ತಿ ಹೊಡಿಯೋಕೆ ಹೋಗ್ಬೇಡ, ಅವ್ರು ಬಂದಾಗ ಹಿಂದೆ ಕೊಡ್ಬಿಡು, ಅವರು ಕೈ ಕಾಲು ಮುರಿದಾಕೊಟ್ರು. ಅವರ ಹಿಂಗಿದ್ದಾರೆ. ನಾನು 1 ರೌಂಡ್ ಹೆಂಗೋ ಮಾಡಿದೆ. 2ನೇ ರೌಂಡ್ ಆಗಿ ಒಬ್ಬ ಅಷ್ಟೊತ್ತಲ್ಲಿ ಆ ಚೈನಿ ಹುಡುಗಿ ಬಂದು, ವೈ ಡಿಡ್ ಯು ಕಮ್ ಬ್ಯಾಕ್ ಅಂದು. ಕಮ್ ಬ್ಯಾಕ್ ಅಂತ ಹಾಕ್ಬಿಟ್ಟೆ. ಆಮೇಲೆ ಹೇಳಿ, ಎಸ್ ದೇ ಹಿಟ್ ಇಲ್ಲಿ ಲಕ್ಕಿ ಅಂತಾಳೆ ನನಗೆ. ಅವಳಿಗೆ ನಗು. ಅಲ್ಲಿಂದ ನನಗೆ ಪರಿಚಯ ಆಯಿತು. ಆಮೇಲೆ ಹಿಂದೆ ಹೋಗಿ ಇದ್ದಾಗಲೂ ಬಾ ಇಂಡಿಯಾಕ್ಕೆ ಅಂತಂದ್ರೆ ಅವಳು ಬರಲಿಲ್ಲ. 2ನೇ ಸಲ ನಾನು ಆಸ್ಟ್ರೇಲಿಯಾದಿಂದ ಬರಬೇಕಾದ್ರೆ ಅವಳ ಅಲ್ಲಿ ಇಳಿದಿದ್ವಿ. ಹೋದಾಗ ಅವಳು ಹೇಳಿದ್ಲು, ಯು ಮಸ್ಟ್ ಕಮ್, ಮೈ ಮದರ್ ವಿಲ್ ಮೇಕ್ ವೆರಿ ನೈಸ್ ಸ್ವೀಟ್ ಇಂಡಿಯನ್ ಸ್ಟೈಲ್ ಅಂತ ಕರ್ಲು. ಅವಳ ಮನೆಗೆ ಅವಳು ಊಟಕ್ಕೆಲ್ಲ ಕರೆದಿದ್ಲು ಅವಳು ಪಾಪ. ಆಮೇಲೆ ಅವಳು ಅಲ್ಲಿಂದ ಮೇಯ್ನ್ ಚೈನಾಕ್ಕೆ ಹೊರಟೋಗ್ಬಿಟ್ಲು. ನನ್ನ ಬಾ ಅಂದು, ಬಟ್ ನಾನು ಚೈನಾಕ್ಕೆ ಹೋಗ್ತೀನಿ. ಅಲ್ಲಿ ಎಷ್ಟು ದೂರದರ್ಶನ ಓದಿದ್ದು ದಿವಸ? ಎಷ್ಟು ವರ್ಷ? 84ರಿಂದ 84ರಿಂದ 92ರವರೆಗೆ ನಾನು ಎಡಿಟರ್ ಆಗೋಲ್ಲಿವರೆಗೆ ದೂರದರ್ಶನದಲ್ಲಿ ಹೋಗ್ತಿದ್ದೆ. ಎಡಿಟರ್ ಜವಾಬ್ದಾರಿ ಬಂದಾಗ ನನಗೆ ಅಲ್ಲಿ ಸಂಜೆ ಹೊತ್ತು ನಾನು 4 ಗಂಟೆಗೆ ಈಗಲೂ ಅದಕ್ಕೋಸ್ಕರ ಅಲ್ಲಿದ್ದಕ್ಕೆ ರಾಜೀನಾಮೆ ಕೊಟ್ಟೆ. ಸುಮಾರು 8 ವರ್ಷ. ನಮ್ಮ ಆಫೀಸರ್ ಅದೇ ಹೇಳಿದ್ರು, ನಿಮ್ಮನ್ನು ಬಿಡ್ತಾರಲ್ಲ, ಅಲ್ಲಿ ಕ್ವಿಟ್ ಅಂದೆ. 7 ವರ್ಷ ನನಗೆ ಅನುಭವ ಆಗಿದೆ ಟಿ ವಿನಲ್ಲಿ ಹೋಗಿ. ಆದ್ದರಿಂದ ನಾನು ಅದನ್ನು ಅನುಭವವಾಗಿ ಪಡೆದಿದ್ದೇನೆ. ಹಾಗಾಗಿ ಎಷ್ಟಪ್ಪ ತಿಂಗಳಲ್ಲಿ ಒಂದು 50-60, ಅದು ನನ್ನ ಜ್ಞಾಪಕ ಇಲ್ಲ, 56 ಕೊಡ್ತಾಯಿದ್ದೀನಿ ಅವರು ಅದಕ್ಕೆ. ಅದು ಆಟೋಗಳೆಲ್ಲ ಚೀಪ್ ಆಗಿತ್ತು. ನಾನು ಒಂದು ವಾರಕ್ಕೆ 2 ದಿನ ಅಲ್ಲಿ ಹೋಗ್ತಾಯಿದ್ದೆ. ಆಮೇಲೆ ಭಾನುವಾರ ಯಾರೂ ಇದು ಟಿ ವಿನಲ್ಲಿ ಇದಕ್ಕೆ ಬರ್ತಾ ಇರಲಿಲ್ಲ, ಹೆಣ್ಮಕ್ಳಂತೂ ಬರ್ತಾ ಇಲ್ಲ. ಅದು ಸುರಯ್ಯ ಅಂತ ಒಬ್ಬ ಹುಡುಗಿದ್ಲು, ಅವಳು ನಮ್ಮ ಗೌರ್ಮೆಂಟ್ ಇದರಲ್ಲಿದ್ದೆಲ್ಲ ಅಕೌಂಟ್ಸಲ್ಲಿದ್ದು.
ಅವಳು ಶಿ ಗಾಟ್ ಸೆಲೆಕ್ಟೆಡ್, ಮುಸ್ಲಿಮ್ ಅಲ್ಲ, ಅದರಿಂದ ಅವಳು ಆರಾಮಕ್ಕೆ ಸ್ಯಾಟರ್ಡೆ ಸಂಡೇ ಬರ್ತಾ ಇದ್ಲು. ಈಗ ಅವಳು ಏನೋ ರೀಸೆಂಟ್ಲಿ ರಿಟೈರ್ಡ್ ಅಂಡ್ ಐ ಹ್ಯಾಪನ್ ಟು ಸಿ ಹರ್ ಸಮ್ವೇರ್, ಒಂದು ವರ್ಷ ಹಿಂದೆ. ಸುರಯ್ಯ ಆತನೇನು ಹೆಸರು. ಸರ್ ಯಾವ್ದಾದ್ರು ಈಗ ಇವ್ರ ಕಾಂಟ್ಯಾಕ್ಟ್ ಹೇಗಾಯ್ತು? ಯಾರು? ಸೊ ವಿಜಯ ಸಂಕೇಶ್ವರ ಅವ್ರು ಪತ್ರಿಕೆ ಮಾಡಿದ್ರಿ. ವಿಜಯ, ನಾನು ಇಲ್ಲಿ ಬೆಂಗಳೂರು ಬಂದಾಗ ನಾನು ಮಣಿಪಾಲದಲ್ಲಿ ಇಂಟರ್ವ್ಯೂ ಮಾಡಿ, ಅಂದರೆ ನನ್ನ ಪ್ರಾಕ್ಟೀಸಿಗೆ ಹೋಗಿದ್ದೆ ಅಲ್ಲಿ. ಅಲ್ಲಿ ಮೋಹನ್ ದಾಸ್ ಪೈ ಅಂತಿದ್ರು, ಅವರು ಟಿ ಎಮ್ ಪೈಯರ ದೊಡ್ಡ ಮಗ. ಇಡೀ ಇದನ್ನು ಪ್ರಿಂಟಿಂಗ್ ಪ್ರೆಸ್ಸನ್ನು ಡೆವಲಪ್ ಮಾಡಿದವರು ಅವರು. ನಾನು ಇಂಟರ್ನ್ಶಿಪ್ಗೆ ಹೋಗಬೇಕಾಗಿತ್ತು, ಫಸ್ಟ್ ಇಯರ್ MA ಮಾಡ್ತಾ ಇರಬೇಕಾದ್ರೆ. ನನಗೆ ಇಲ್ಲಿ ಬೆಂಗಳೂರಿನಲ್ಲಿ ಖರ್ಚಾಗತ್ತೆ ಅಂದ್ಬಿಟ್ಟು, ಅಂದರೆ ಮೈಸೂರಿನಲ್ಲಿ ಇದ್ದಿದ್ದಲ್ಲ, ಬೆಂಗಳೂರಿನಲ್ಲಿ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗಲಿಲ್ಲ. ನನ್ನ ಜೊತೆಯಲ್ಲಿದ್ದವರೆಲ್ಲ ಬೆಂಗಳೂರಿಗೆ ಹೇಳಿದ್ರು, ಸರಿ ದೊಡ್ಡ ದೊಡ್ಡ ಪೇಪರ್ನಲ್ಲಿ ಅಲ್ಲಿ ಕೆಲಸ ಮಾಡೋದು, ಇದು ಮೈಸೂರಿಂದ ತಾನೇ. ನನಗೇನು ಅಂತಂದರೆ ಅಲ್ಲಿ ಹತ್ತಿರ ನನ್ನ ಅಕ್ಕನ ಮನೆ ಇತ್ತು. ಇಲ್ಲ ಅಂತಂದರೆ ಅಲ್ಲಿ ಅದರ ಹೋಟೆಲ್ ಇದೆಯಲ್ಲ, ₹3 ಒಂದು ರೂಮ್ ಸಿಗ್ತಾ ಇದ್ದಾಗ. ಸೊ ನನಗೆ 30 ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಸರಿ ಅಂದ್ಬಿಟ್ಟು ಮಣಿಪಾಲಕ್ಕೆ ಹೋದೆ. ಅಲ್ಲಿ ಮೋಹನ್ ದಾಸ್ ಪೈ ಅವರಿದ್ರು. ಮೋಹನ್ ದಾಸ್ ಪೈ ಅವರು ನನ್ನನ್ನು ಮೊದಲಿನ ದಿವಸ ಇರಲಿಲ್ಲ ಅವರು. ನಾನು ಮಾರನೇ ದಿವಸ ಅವರ ಬಂದು ಮಧ್ಯಾಹ್ನ ಬಂದ ಕೂಡಲೇ ಅವ್ರಿಗೆ ಹೇಳಿದೆ, ಐ ಸೋ ಆ್ಯಂಡ್ ಸೋ ಫ್ರಮ್ ಮೈಸೂರು, ಐ ಆಮ್ ಡೂಯಿಂಗ್ ಮೈ ಪೋಸ್ಟ್ ಗ್ರಾಜುಯೇಷನ್ ಇನ್ ಜರ್ನಲಿಸಮ್, ಸೊ ಐ ಆಮ್ ಹಿಯರ್ ಫಾರ್ ಎ ಇಂಟರ್ನ್ಶಿಪ್ ಹಿಯರ್ ಅಂತಂದ್ರೆ ಕೂಡಲೇ ಕರೆಸಿದ್ರು. ಕರೆಸಿ ಕಾಫಿ ಎಲ್ಲ ಕೊಟ್ಟರು. ನನಗೆ ಏನೇನು ಮಾಡ್ತೀಯ ನೀನು ಅಂತಂದ್ರು. ಈಗ ಮಾಡ್ತಾಯಿದ್ದೀನಿ ಜರ್ನಲಿಸಮಲ್ಲಿ ಏನೇನು ನಾನು ಕಲ್ತಿದ್ದೀನಿ. ನಾನಾಗ ಫೈನಲ್ ಜರ್ನಲಿಸಮಲ್ಲಿ MA ಅದೇ ಇದು ಫಸ್ಟ್ ಇದರಿಂದ ನೆಕ್ಸ್ಟಿಗೆ ಹೋಗ್ಬೇಕಾರೆ ರಜಾ ಟೈಮಲ್ಲಿ ಮಾಡಬೇಕಾಗಿತ್ತು. ಸೊ ಐ ವಾಸ್ ಎಷ್ಟು ದಿವಸ ಇರ್ತೀರಿ ಇಲ್ಲಿ, ಇಫ್ ಯು ಸ್ಟೇ ಹಿಯರ್ ಐ ವಿಲ್ ಗಿವ್ ಯು ವರ್ಕ್ ಅಂದೆ, ಜಾಬ್ ಅಂದೆ. ಇಲ್ಲ, ಐ ನೀಡ್ ಟು ಗೋ ಬ್ಯಾಕ್ 1.5 months ಐ ವಿಲ್ ಬಿ ಹಿಯರ್, ದೆನ್ ಐ ವಿಲ್ ಗೋ ಬ್ಯಾಕ್ ಅಂಡ್ ಓಕೆ ಫೈನ್, ಬಟ್ ಒನ್ಸ್ ಯು ಫಿನಿಶ್ ಯುವರ್ ಸೆಕೆಂಡ್ ಡಿಗ್ರಿ ಯು ಶುಡ್ ಕಮ್ ಹಿಯರ್ ಅಂತೆ. ಸೊ ಅಲ್ಲಿದ್ದೆ. ಇಲ್ಲಿ ಬರ್ಬೇಕಾದ್ರೆ ನನಗಾಯ್ತು, ಇದು ಮೈಸೂರಿನಲ್ಲಿ ಇಷ್ಟೊಂದು ನ್ಯೂಸ್ ಎಲ್ಲ ದಕ್ಷಿಣ ಕನ್ನಡದಲ್ಲಿ ಬರ್ತಾ ಇದೆ, ಯಾಕೆ ಬರೋದು? ಅವ್ರಿಗೆ ಹೇಳಿದ ಈ ಥರ ಮೈಸೂರಿನಲ್ಲಿ ನಿಮ್ಮ ಅಸೋಸಿಯೇಷನ್ ಎಲ್ಲ ದಕ್ಷಿಣ ಕನ್ನಡದವ್ರು ಇರ್ತಾರೆ ನಮ್ಮದು, ಅದಕ್ಕೆ ಸೆಂಡ್ ಇಟ್ ತಂದು ನಾನು ಅಲ್ಲಿ ಏನು ಹೊಡೆಯೋದಾಗ ಟೈಪ್ ಮಾಡಿ ಕೊಟ್ಟು ಅಲ್ಲಿಗೆ ಹೋಗ್ತಾ ಇತ್ತಲ್ಲ. ಸೊ ಅಲ್ಲಿ ಪ್ರಾಂಪ್ಟಾಗಿ ಎಲ್ಲ ನಾನು ಕಳಿಸಿದ್ದನ್ನು ಅಲ್ಲಿ ಹಾಕ್ತಾಯಿದ್ದೆ. ಮೈಸೂರಿನಲ್ಲಿ ಇದು ಮಂಗಳೂರಿನವರು ಮೈಸೂರಿನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಅದೆಲ್ಲ ಇದು ಕಳಿಸ್ಕೊಡ್ತಾ ಇದ್ದೆ. ಆಮೇಲೆ ಹೋದಾಗ ಹೀ ಸೆಡ್ ಯು ಜಾಯ್ನ್ ಅಸ್ ಅಂದರು. ನಾನು ಹೇಳಿದೆ, ಮಣಿಪಾಲ ಹ್ಯಾವ್ ವರ್ಕ್ಡ್, ಸ್ಪೆಂಟ್ ಅಬೌಟ್ 2 months ಹಿಯರ್, ಐಡ್ ಲೈಕ್ ಟು ವರ್ಕ್ ಇನ್ ಬ್ಯಾಂಗ್ಳೂರು. ವಿ ಡೋಂಟ್ ಹ್ಯಾವ್ ಮಚ್ ಸರ್ಕ್ಯುಲೇಷನ್ ದೇರ್ ಅಂತಂದೆ. ಬಟ್ ಅಫ್ ಕೋರ್ಸ್ there are a lot of people who are working from South Canada or working in Bangalore. Why not? Take a responsibility ಅಂದ್ರೆ ನನಗೆ. ನಾನು ಅಲ್ಲಿಗೆ ಬರೋದಿಲ್ಲ ಅಂತಿಲ್ಲ. Go to Bangalore. Find out a hotel where you can stay. There is an agent who is doing it. Then also one who is collecting our paper in the evening. ಮಲ್ಲೇಶ್ವರದಲ್ಲಿ ಇದೆ, ಅವರು ಕಳ್ತಾ ಇದ್ದೆ. ಯು ಟೇಕ್ ರೈಟ್ ಪ್ಲೇಸ್, ಸ್ಟಾರ್ಟ್ ಕವರಿಂಗ್. ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೇನು ದಕ್ಷಿಣ ಕನ್ನಡದೆಲ್ಲ ಬರ್ತಾ ಇತ್ತಾ ಅದನ್ನೆಲ್ಲ ಸಂಗ್ರಹ ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೆ. ಅದರಿಂದ ಏನಾಯಿತು ಅಂದರೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೆಂಗಳೂರಿನಲ್ಲಿ ಏನೇನಾಗುತ್ತೆ, ಈಗ 13 ಜನ MLAಗಳಿದ್ದಾರೆ, ಅವ್ರು ಏನು ಮಾಡ್ತಾರೆ ಅನ್ನೋದು ಏನು ಬರ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ದಕ್ಷಿಣ ಕನ್ನಡದ ಅಸೋಸಿಯೇಷನ್ಗಳು ಎಷ್ಟಿದೆ, ದಕ್ಷಿಣ ಕನ್ನಡಿಗರ ಸಂಘ ಇದೆ, ಆಮೇಲೆ ಮುಸ್ಲಿಮ್ಸ್ ಇದಿದೆ, ಆಮೇಲೆ ಬೇರೆ ಬೇರೆ ಅದರದ್ದೆಲ್ಲ ಇದೆ, ಆಮೇಲೆ ಇಲ್ಲಿ ದಕ್ಷಿಣ ಕನ್ನಡದವ್ರದ್ದು ಹೋಟೆಲಿಗಿದೆ ಪ್ರತ್ಯೇಕ. ಅದು ಎಲ್ಲವನ್ನು ರೆಗ್ಯುಲರ್ಲಿ ಐ ಸ್ಟಾರ್ಟೆಡ್ ಕವರಿಂಗ್ ಇಟ್. ದೇ ಆರ್ ನಾಟ್ ಗೆಟಿಂಗ್ ಎನಿ ಕವರೇಜ್ ಅಂಟಿಲ್ ದೆನ್. ಪೇಪರ್ಗೆ ಅವ್ರು ಹೋಗ್ತಾನೆ ಇರಲಿಲ್ಲ. ಸೊ ಉದಯವಾಣಿಯಲ್ಲಿ ಇದೆಲ್ಲ ಬರ್ತದೆ ಅಂತಂದಾಗ ಅಲ್ಲಿ ಎಲ್ಲ ಇದ್ದ ದಕ್ಷಿಣ ಕನ್ನಡದವರೆಲ್ಲ ನನಗೆ ಇನ್ವಿಟೇಷನ್ ಕೊಡೋದು ಶುರು ಮಾಡಿದ್ರು. ಹೋಟೆಲ್ ಹೈಲ್ಯಾಂಡ್ಸ್ಗೆ ಬಂದು ನನಗೆ ಇನ್ವಿಟೇಷನ್ ಕೊಡೋರು. ನನಗಾಗ ಇಲ್ಲಿ ಸರಿಯಾದ ಜಾಗ ಇರಲಿಲ್ಲ ಅಂತ. UNA ಇದು ಒಂದು ಜಾಗ ಇತ್ತು ಇಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಇಂದ ಮುಂದೆ ಹೋದಾಗ, ಅಲ್ಲಿ ಮಣಿಪಾಲದವ್ರ ಒಂದು ಇದಿತ್ತು, ಈಗ ಅದೆಲ್ಲ ಇಲ್ಲ. ಅಲ್ಲಿ UNA ಇದು ಸಿಕ್ತು. ಅವರನ್ನು ನಮ್ಮ ಕೇಳಿದ್ರು, ಈಶ್ವರ್ ಇಸ್ ಗೋಯಿಂಗ್ ಟು ವರ್ಕ್ ಫ್ರಮ್ ಬ್ಯಾಂಗ್ಳೂರ್, so he has to file his copies from UNI, so let him come and send it. ನಾನು ಅಲ್ಲಿ ಟೈಪಿಂಗ್ ಎಲ್ಲ ಕಲ್ತಿದ್ದೆ, ಹೋಗಿ ಅಲ್ಲಿ ಕೊಡ್ತಾ ಇದ್ದೆ, ಅದು ಮಣಿಪಾಲಕ್ಕೆ ಹೋಗ್ತಾ ಇತ್ತು. ಸೊ ಮೊದಲೇನಾಗಿತ್ತು ಅಂದರೆ 3-4 ದಿವಸ ನಂತರ ಬರ್ತಾ ಇದ್ದ ಸುದ್ದಿ ಎಲ್ಲ ನಾವು ಇಲ್ಲಿ ಇದು ಕಳಿಸಿದ್ದು ಇದರಲ್ಲಿ UNA ಅವರು ಕಳಿಸೋರಲ್ಲ, ಅದು ಸಪ್ರೇಟ್ ಆಗಿ ಅವ್ರು ಕಳಿಸ್ಕೊಟ್ಬಿಟ್ರು. ಡೈಲಿ ಬ್ಯಾಂಗ್ಳೂರಿಂದ ದಕ್ಷಿಣ ಕನ್ನಡಿಗರ ಸುದ್ದಿ ಅಲ್ಲಿ ಬರಕ್ಕೆ ಶುರು ಆಯಿತು. ದಟ್ ವಾಸ್
ಇಲ್ಲಿ ಹೋಟೆಲಿಯರ್ಸ್ಗೆಲ್ಲ ಖುಷಿಯೋ ಖುಷಿ, ನಾವು ಇಲ್ಲಿ ಏನು ಮಾಡಿದ್ರು ಉದಯವಾಣಿಯಲ್ಲಿ ಬರ್ತದೆ. ಇಲ್ಲಿ ಇದ್ದಿದ್ದು ಹೋಟೆಲ್ಗಳು ಎಷ್ಟು ನಿಮ್ಗೆ ಗೊತ್ತಲ್ಲ. ಹಾಗಾಗಿ ಚೆನ್ನಾಗಿ ಸರ್ಕ್ಯುಲೇಷನ್ ಆಯ್ತು. ನಾ ಬರ್ಬೇಕಾದ್ರೆ ಇಲ್ಲಿ 167 180 ಪೇಪರ್ ಬರ್ತಾ ಇತ್ತು ಸಂಜೆ 4 ಗಂಟೆಗೆ. ಅದೇ ಮಲ್ಲೇಶ್ವರಂಗೆ ನಮ್ಮ ಇವರಿದ್ರಲ್ಲ ಅಲ್ಲಿಗೆ ಬರೋದು. ಆಮೇಲೆ ಹೆಚ್ಚು ಅಂತಂದ್ರೆ ಗಾಂಧಿನಗರದಲ್ಲಿ ಮತ್ತೆ ವಿಧಾನ ಮಂಡಲ ಅಲ್ಲಿಗೆಲ್ಲರೂ ಒಂದಷ್ಟು ಕಾಪೀಸ್ ಹೋಗ್ತಾ ಇತ್ತು. ಮತ್ತು ಕೆಲವೆಲ್ಲ ಜಾಗ ಇರುವಲ್ಲಿ ಒಂದು 10-20 ಕಾಪಿ. ಈ ನ್ಯೂಸ್ ಕವರೇಜ್ ಆದ ಕಾರಣ ಇಲ್ಲಿ ಹೋಟೆಲಿಯರ್ಸಿಗೆಲ್ಲ ಅದೊಂದು ಪೇಪರ್ನಲ್ಲಿ ನಮ್ಮದು ಇಲ್ಲಿ ಅದು ಬರಬೇಕು ಅಂತಂದು ನಾನೆಲ್ಲ ಹೋಟೆಲ್ಗೆ ಹೋಗಿ ಮಾತಾಡಿದ್ದಾಗ. ಸೊ ಸೌತ್ ಕ್ಯಾರ ಅಸೋಸಿಯೇಷನ್, ಹೋಟೆಲಿಗರ್ ಅಸೋಸಿಯೇಷನ್ ಅವರೆಲ್ಲ ನನಗೆ ಇನ್ವಿಟೇಷನ್ ಕೊಡೋಕೆ ಶುರು ಮಾಡಿದರು. ಅವ್ರು ಯಾವತ್ತಾದ್ರೂ ಕಳಿಸ್ಕೊಡೋರು ಮಣಿಪಾಲಕ್ಕೆ, ಅಲ್ಲಿ ಬರ್ತದೆ ಇಲ್ಲೋ ಗೊತ್ತಿಲ್ಲ. ಸೊ ಇಲ್ಲಿಂದ ನಾನು ಇದರಲ್ಲಿ UN9 ಟೈಪ್ ಮಾಡಿ ಕಳಿಸಿದಾಗ ನೆಕ್ಸ್ಟ್ ಡೇ ಅಲ್ಲಿದ್ರೆ ನೆಕ್ಸ್ಟ್ ಡೇ ಒಳಗಡೆ ಪುಟದಲ್ಲಿ ಬರೋದು. ಅಂದರೆ ಇವರಿಗೆ ಪೇಪರ್ ಬರ್ತಾ ಇದ್ದಿದ್ದು ನೆಕ್ಸ್ಟ್ ಡೇ. ಸೊ ಅವರಿಗೆ ಪೇಪರ್ ಸಿಕ್ಕಿದಾಗ ಸೊ ಉದಯವಾಣಿ ಬಿಕೇಮ್ ಎ ಪಾಪ್ಯುಲರ್ ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್ ಇನ್ ಬ್ಯಾಂಗ್ಳೂರ್. ಹಾಗಾಗಿ ಹೋಟ್ಲ್ ಪೇಪರ್ ಅಂತಂದು ಅವ್ರ ಬಗ್ಗೆ ಇದೆಲ್ಲ ನಾ ಹೇಳಲ್ಲ, ಮೆಜಾರಿಟಿ ಜನ ಹೋಟ್ಲ್ ಪೇಪರ್ ಹೋಟೆಲ್ಗೆ ಅವರು ಇಲ್ಲಿ ಲೋಕಲ್ ಪೇಪರ್ ಬಿಟ್ಟು ಉದಯವಾಣಿ ತರಿಸ್ಕೊಂಡ್ರು. ಬಹಳ ಜನ ನಮ್ಮ ಡೆಕ್ಕನ್ ಇದು ಪ್ರಜಾವಾಣಿನಲ್ಲಿ ಒಬ್ರು ಇದ್ರು ಶ್ರೀಧರಾಚಾರ್ಯ ಅಂತ, ನಮ್ಮ ಎಲ್ಲ ನಿಮ್ಮ ಪೇಪರ್ ಮಾಡ್ಬಿಟ್ರ ಅಂತ ರೇಗಿಸ್ತಾ ಇದ್ದೀನಿ. ಆಮೇಲೆ ಹೋಟೆಲಿಯರ್ಸು ಇಲ್ಲಿ ಎಷ್ಟು ಹೋಟೆಲ್ ಇತ್ತು, ಆಮೇಲೆ ಎಷ್ಟು ಬಿಲ್ಡಿಂಗ್ ಇತ್ತು, ಎಷ್ಟು ಜನ ಇಲ್ಲಿ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಇದ್ರು, ಬೇರೆ ಬೇರೆ ಕಮ್ಯುನಿಟಿಯವರು, ದಕ್ಷಿಣ ಕನ್ನಡದ ಎಲ್ಲಾ ಕಮ್ಯುನಿಟಿಯವರು ನಾನು ಇನ್ವಿಟೇಷನ್ ಕೊಡಿಸೋಕೆ ಶುರು ಮಾಡ್ಬೋದು. ಎಲ್ಲಿ ಅಂತಂದ್ರೆ ಹೋಟೆಲ್ ಹೈಲ್ಯಾಂಡ್ಸಿಗೆ. ಅಲ್ಲಿ ಹೋಗುವಕ್ಕಾದ್ರೆ ಅಲ್ಲಿ ಈ ಕಾಂಗ್ರೆಸ್ ಆಫೀಸು ಬಿಲ್ಡಿಂಗ್ ಇತ್ತು ನೋಡಿ, ಅಲ್ಲಿಗೆ ಹೇಗೆ ಬರಕ್ಕೆ ಬರ್ತಾ ಇದ್ರು. ನನಗೆ ಪ್ರತಿಯೊಂದು ಕೂಡ ಇನ್ವಿಟೇಷನ್ ಅಲ್ಲಿ ಬರ್ತಾ ಇತ್ತು. ಅಲ್ಲಿಂದ ಸ್ಕೂಟ್ರಲ್ಲಿ ಇಲ್ಲಿ ಬಂದುಬಿಟ್ಟ ವಿಧಾನಸೌಧಕ್ಕೆ ಹೋಗೋದಾಗಿತ್ತು. UN9 ಟೈಪ್ ಮಾಡಿ ಕೊಡ್ಬೋದಾಗಿತ್ತು. ಆಕ್ಚುಲಿ ದಟ್ ಬಿಕೇಮ್ ಎ ಬಿಗ್ ಹೆಲ್ಪ್ ಫಾರ್ ಮಿ. ನೆಲೆ ಕಂಡುಕೊಂಡಂಗೆ ಆಯ್ತು. ನಾನು UN9 ಅವರ ಅಲ್ಲಿ ಹೋಗಿ ಟೈಪ್ ಮಾಡೋದು, ಅವ್ರು ಕೊಡಬಾರ್ದು. ಬಟ್ ಅಲ್ಲಿ ಅವರಿಗೆ ನಮ್ಮ ಕಳ್ಸ ಸರ್ವಿಸ್ ಇತ್ತಲ್ಲ, ಅವ್ರದ್ದೇ ಟೈಪ್ ರೈಟರಲ್ಲಿ ತಗೊಂಡ್ಬಿಟ್ಟು ಎಲ್ಲ ಕಳಿಸ್ಕೊಡ್ತಾ ಇದ್ದೆ. ಇವತ್ತಿಂದ ಆಗಿರೋ ಸುದ್ದಿ ಮಾರನೇ ಸಹ ಬೆಳಗಿನ ಪೇಪರ್ನಲ್ಲಿ ಅಲ್ಲಿ ಬರೋಕ್ಕೆ ಶುರು ಆಯ್ತು ನಂಗೆ ಬೆಂಗಳೂರಿಗೆ. ಸೊ ಅದು ಉದಯವಾಣಿ ಆದಮೇಲೆ ಇಲ್ಲಿ ವಿಜಯ ಕರ್ನಾಟಕಕ್ಕೆ ಹೇಗೆ ಬಂದಿರ್ತಾವೆ? ಉದಯವಾಣಿನ ನಾನು ಸುಮಾರು ವರ್ಷ ಇಲ್ಲಿ ಕೆಲಸ ಮಾಡಿದೆ. ಅದನ್ನು ಅದು ಯಾಕೆ ನಾನು ಬಿಟ್ಟೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಕ್ವಿಟ್ ಮಾಡಿ ರಾಜೀನಾಮೆ ಅಂತ ಹಾಕಿದ್ದೆ. ಅದೇನೋ ಯಾವುದೋ ಪೇಪರ್ನಲ್ಲಿ ಈಶ್ವರದೈ ತೋಟ ಬಿಟ್ಟು ಅಂತ ಬಂತಂತೆ. ಆವಾಗ ಹುಬ್ಬಳ್ಳಿಯಿಂದ ಯಾರೋ ನನ್ನ ಪರಿಚಯದವರು ಫೋನ್ ಮಾಡಿದ್ರು ನನಗೆ, ಏನು ಮಾಡ್ತಿದ್ದೀರಿ ಈಗ ಅಂತ. ಇಲ್ಲ, ನಾನು ಉದಯವಾಣಿ ಬಿಟ್ಟಿದ್ದೇವೆ, ಇಲ್ಲಿ ಪೇಪರ್ನಲ್ಲಿ ಬಂದಿದೆ, ಹುಬ್ಬಳ್ಳಿಯಲ್ಲಿ ಬಂದಿದೆ ಅಂತಂದರು. ಹಾಗಾದರೆ ನೀವು ಬೇರೆ ಎಲ್ಲರೂ ಹುಡುಕಬೇಕು ಅಂತಿದ್ದೇನೆ, ಈಗ 1 ಮಂತ್ ನೋಟಿಸ್ ಕೊಟ್ಟಿದ್ದೇನೆ ಅವರಿಗೆ, ಅದಾದ ಕೂಡಲೇ ನಾನು ಹೊರಗೆ ಬರ್ತಾ ಇದ್ದೇನೆ ಅಂತಂದು ಆಯಿತು. ಆಮೇಲೆ 1 ತಿಂಗಳು ಅದು ಅವ್ರು ಹೇಳಿದ್ರು, ಇಷ್ಟು ನಾವು ಇನ್ನೊಬ್ಬರನ್ನ ಎಡಿಟ್ ಮಾಡೋದ್ರಿಗೆ ಈ ಶುಡ್ ಬಿ ದೇರ್ ಅಂತ. ಇದನ್ನು 2 ತಿಂಗಳ 3 ತಿಂಗಳ ಟೈಮ್. ಐ ಸೆಡ್ ಫೈನ್. ಆಮೇಲೆ ನಾನು ಬಿಡ್ತೀನಿ ಅಂತಲೇ ಹೇಳಿದ್ದೆ. ಅದು ಹೇಗೋ ಹುಬ್ಬಳ್ಳಿಲಿ ಗೊತ್ತಾಗೋಯ್ತು. ಅಲ್ಲಿ ಯಾರೋ ನಮ್ಮ ವಿಜಯ ಬ್ಯಾಂಕಿನ ಒಬ್ಬರು ಆಫೀಸರ್ ಇದ್ದರು, ಅವರಿಗೆ ನನ್ನನ್ನು ಪರಿಚಯ ಇತ್ತು. ಐ ಥಿಂಕ್ ಹೀ ಟೋಲ್ಡ್ ಹಿಮ್, ನೀವು ಅವ್ರನ್ನ ಯಾಕೆ ನೀವು ಮಾಡಬಾರ್ದು ಅಂತೇಳಿ. ಅವರು ಬೆಂಗಳೂರಿನಲ್ಲೇ ಇದ್ದಾರೆ, ಅವರು ಬೇರೆ ಬೇರೆ ಬಿಸ್ನೆಸ್ನಲ್ಲೇ ಇದ್ದಾರೆ. ಈಗ ಅವ್ರಿಗೆ ಪರಿಚಯ ಇತ್ತು, ಹೇಳಿದ್ರು ಈಶ್ವರದೈ ತೋಟ ಅಂತೇಳಿ. ಹೌದು, ನಾನು ನೋಡಿದ್ದೇನೆ, ನಮಗೂ ಇಲ್ಲಿ ಪೇಪರ್ ಬರ್ತದೆ, ಈಗ ಹೊಸ ಪೇಪರ್ಗೆ ಒಬ್ರು ಎಡಿಟರ್ ಆಗಬೇಕು, ನೀವು ತಗೊಳ್ಳೋದಾದ್ರೆ ತಗೊಳ್ಬೋದು. ಆದರೆ ಅವರು ಮಣಿಪಾಲಕ್ಕೆ ಭಾಳ ಹತ್ತಿರದವರು, ಆದರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಯಿತು ಅಂತಂದರು. ಆದರೆ ಅವಾಗ ನೀವು ಮಾತಾಡೋ ಅಂದರು. ನನಗೆ ಅವರು ಫೋನ್ ಮಾಡಿದ್ರು, ಈ ಥರ ನಿಮ್ಮನ್ನು ಆಫೀಸಿಗೆ ಬಂದು ದಯವಿಟ್ಟು ನೋಡಿ, ನಾನು 3 ತಿಂಗಳು ಟರ್ಮ್ ತಗೊಂಡಿದ್ದೇನೆ, ಅಷ್ಟು ದಿನ ನಾನು ಇದನ್ನು ಅಲ್ಲ ಬಗ್ಗೆ ನಿಮ್ಗೆ ಗೊತ್ತಿದೆ ನೀವು ಬಿಟ್ಟಿದ್ದೀರಿ ಅಂತೇಳಿ. ನೀವು 3 ತಿಂಗಳು ಮೋಹನ್ ದಾಸ್ ಪೇರ್ ಹೇಳಿದ ಕಾರಣ 3 ತಿಂಗಳು ಓದ್ತಿದ್ದೀರಿ, ಆಮೇಲೆ ಬಿಡ್ತೀನಿ ಅಂತ ಹೇಳಿದ್ದೀರಿ ಇನ್ನೊಬ್ಬ ಎಡಿಟರ್ ಬರೋಲ್ಲರಿಗೆ. ಅದು ನಾನು ಖಂಡಿತ ಹಾಗೆ. ಯಾರು ಮೋಹನ್ ದಾಸ್ ಪೇರ್ ನನಗೆ ಹಿರಿಯರು, ನಾನಿದು ಬಿಟ್ಟಿದ್ದು ಅವರಿಂದಾಗಿ ಅಲ್ಲ, ಅದು ಇಲ್ಲ, ನಾನು ಅದು ನನ್ನಷ್ಟಕ್ಕೆ ಇದ್ದೆ. ಆವಾಗ ಅದೇ ಒಬ್ಬರು ನನಗೊಂದು ದಿವಸ ನೀವು ಎಲ್ಲಿದ್ದೀರಿ ಅಂದರು. ನಾನು ಹೇಳಿದೆ, ನಾನಿಲ್ಲಿ ಇದರಲ್ಲಿ ಇದ್ದೇನೆ, ಏನು ಮಾಡ್ತೀರಿ ಈಗ? ಸದ್ಯ ಏನು ಮಾಡೋದಿಲ್ಲ, ಏನಾದರೂ ಒಂದು ಒಳ್ಳೆ ಕೆಲಸ ಸಿಕ್ಕಿದರೆ ನಾನು ಹೋಗ್ತೇನೆ, ಪ್ಲ್ಯಾನ್ ಮಾಡಿದ್ದೇನೆ ಅಂತಂದರು. ಆವಾಗ ನೀವು ಎಲ್ಲಿ ಸಿಗ್ತೀರಿ ಅಂತ ನೀವು ನಮ್ಮಲ್ಲಿ, ನಾನು ಎಲ್ಲಿಗೂ ಬರೋದಿಲ್ಲ ಅಂದೆ. ಅವ್ರ ಹೆಸರು ಕೂಡ ಹೇಳೋದಿಲ್ಲ. ನಾನು ಹೇಳಿದೆ, ಯಾವ್ದಾದ್ರು ಹೋಟೆಲ್ನಲ್ಲಿ ಬೇಕಾದ್ರೆ ನಿಮ್ಮನ್ನು ಭೇಟಿ ಆಗೋಣ, ಬಟ್ ನಾನು ಇವತ್ತು ಉದಯವಾಣಿಲಿ ಇದ್ದೇನೆ, ಇನ್ನೂ ಟೈಮ್ ಇದೆ ಅಂತೇಳಿ. ಆಮೇಲೆ ಮಧ್ಯದಲ್ಲಿ ನನಗೊಂದು ಡೆಲ್ಲಿಯಿಂದ ಇನ್ವಿಟೇಷನ್ ಬಂತು, ಯಾವುದೋ ಒಂದು ಕಾರ್ಯಕ್ರಮದ್ದು. ನಾನು ಹೇಳಿದೆ, ಈಗ ಆಗೋದಿಲ್ಲ, ನನಗೆ ಡೆಲ್ಲಿನಲ್ಲಿ ನಮ್ಮದೊಂದು ಫಂಕ್ಷನ್ ಇತ್ತು. ಅವರೊಬ್ಬರು ಅಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ರು, ಅವರದ್ದು ಎಷ್ಟೋ ಪ್ರೋಗ್ರಾಮ್ ಬೆಂಗಳೂರಿನಲ್ಲೂ ಮಾಡಿದ್ರು, ಡೆವಲಪ್ಮೆಂಟ್ ಜರ್ನಲಿಸಮ್.
ಅವ್ರು ನನಗೆ ಫೋನ್, ಈಶ್ವರ್ ವೈ ಡೋಂಟ್ ಯು ಕಮ್ ಹಿಯರ್, ವಿ ಆರ್ ಡೂಯಿಂಗ್ ವರ್ಕ್ ಫಾರ್ 2 days, ವೈ ಡೋಂಟ್ ಯು ಕಮ್ ಅಂತ ಹೇಳಿದೆ. ಯು ನೋ ಐ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಎ ಮನಿ ಟು ಯು ವಿಲ್ ಮ್ಯಾನೇಜ್ ಫ್ಲೈ ಹಿಯರ್, ಅಕಾಮಿಡೇಷನ್ ಎವ್ರಿಥಿಂಗ್ ಐ ಆಮ್ ಪ್ರೊವೈಡಿಂಗ್, ಇಫ್ ಯು ಕ್ಯಾನ್ ಶೇರ್ ಹಾಫ್ ಆಫ್ ಇಟ್ ಫೈನ್ ಅಂದರು. ಫ್ಲೈಟಲ್ಲೇ ಬಂದರು ಅವರು. ಅವಳು ಅವ್ರ ಹೆಸರು ಹೇಳ್ಕೊಂಡು ಉದ್ದಕ್ಕಾಗ್ತದೆ, ದೊಡ್ಡ ಆಫೀಸರ್ ಅಲ್ಲಿ ಅವರು. ನಾನು ಹೋದೆ, ಅಲ್ಲಿ ಮಾಡಿದೆ ಎಲ್ಲ ಪ್ರೋಗ್ರಾಮ್ಗಳದ್ದೆಲ್ಲ ನೋಡಿದೆ. ಐ ವಾಸ್ ಸೋ ಹ್ಯಾಪಿ. ವೈ ಡಿಡ್ಂಟ್ ಯು ಸ್ಟಾರ್ಟ್ ಅವ್ರದ್ದು ಅದೊಂದು ಅಸೋಸಿಯೇಷನ್ ಮಾಡಿದ್ವಿ ನಾವು, ಡೆವಲಪ್ಮೆಂಟ್ ಜರ್ನಲಿಸಮ್ ಅಂತೇಳಿ. ಆ ಇದರಲ್ಲಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್. ಅವಳು ನನಗೆ ಒಂದು ಫಂಕ್ಷನ್ನಲ್ಲಿ ಸಿಕ್ಕಿದ್ಲು, ಮಾಡ್ತಾಯಿದ್ದೆ. ಸೊ 1 ವರ್ಷ ಏನು ಮಾಡಲಿಲ್ಲ. ಅಷ್ಟೊತ್ತಲ್ಲಿ ವಿಜಯ ಸಂಕೇಶ್ವರ್ ಅವರ ಕಡೆಯಿಂದ ನಾನು ಹೇಳಿದಿಲ್ಲ, ನಾನು 1 ವರ್ಷದಿಂದ ಏನು ಮಾಡೋದಿಲ್ಲ ಅಂತ ಹೇಳಿದ್ದೆ. ಅವ್ರು ಪುನಃ ಕೇಳಿದ್ರು, ಈಗ ಏನು ಮಾಡ್ತಾ ಇದ್ದೀನಿ ನನಗೆ? ನಾನು ಅಷ್ಟಕ್ಕೆ ಇಲ್ಲ, ನೀವು ಒಂದು ಸಲ ಹುಬ್ಬಳ್ಳಿಗೆ ಬನ್ನಿ ಅಂದರು, ನಿಮಗೆ ಟಿಕೆಟ್ ಕೊಡ್ತೀವಿ ಅಂದರು. ನಾನು ಹೇಳಿದೆ ಟಿಕೆಟ್ ಬೇಕಾಗಿಲ್ಲ, ಹುಬ್ಬಳ್ಳಿಲಿ ನನಗೂ ಒಂದು ಕೆಲಸ ಇದೆ, ಯಾರೋ ಬರೋಕ್ಕೆ ಹೇಳಿದೆ, ನಾನು ಬರ್ತೀನಿ ಅಂತಂದರೆ ಇಲ್ಲಿಂದ ಬಸ್ನಲ್ಲಿ ಟ್ರೈನಲ್ಲಿ ಹೋದೆ. ಅಲ್ಲಿ ಆ ಹೋಟೆಲ್ ನನಗೊಂದು ಹೋಟೆಲ್ ಬುಕ್ ಮಾಡಿಕೊಡಿ ಅಂತ, ವುಡ್ಲ್ಯಾಂಡ್ಸ್ ಯಾವುದೋ ಒಂದು ಹೋಟೆಲ್ ಇತ್ತು. ಅಲ್ಲೋದ್ರೆ ಚೆನ್ನಾಗಿತ್ತು ಆ ಹೋಟೆಲ್. ಇಲ್ಲಿದು ಕೊನೆಯ ದಿವಸ ಎಂಡ್ ಆಗೋ ದಿವಸ ನಾನು ಅಲ್ಲಿ ಹೋದಾಗ ಹೇಳಿದರೆ ಪೇಪರ್ ಮಾಡ್ತಾಯಿದ್ದೀನಿ, ಮತ್ತು ನನ್ನಿನ್ನೂ ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಿಲ್ಲ, ಮೋಹನ್ ದಾಸ್ ಪೈಯರ್ ಕೈಲಿದೆ, ಅವರು ಮಾಡ್ತಾರೆ ಖಂಡಿತ ಅಂತ ಹೇಳಿದೆ ನಾನು. ಆಮೇಲೆ ವಿಜಯ ಕರ್ನಾಟಕ ಆಯಿತು, ಟೈಮ್ಸ್ ಆಫ್ ಇಂಡಿಯಾ ಆಯಿತು, ಸಂಯುಕ್ತ ಕರ್ನಾಟಕ ಆಯಿತು. ಐ ಡನ್ ಮೈ ವರ್ಕ್ ದೇರ್. ಎಲ್ಲ 3 ವರ್ಷ ಮಾಡಿ ಮುಗಿಸಿದೆ. ಆಮೇಲೆ ಐ ಸೆಡ್ ಇಟ್ಸ್ ಇನಫ್. 3 ಪೇಪರ್ನಲ್ಲಿ ನಾನು ಅದು 4 ಪೇಪರ್ ಆಯ್ತು ಅದು. ಆಮೇಲೆ 1-2 ಮ್ಯಾಗ್ಝೀನ್ ಮಾಡಿದ್ದೆ. ಇವ್ರ ಜೊತೆ 2.5 ವರ್ಷ ಇದ್ದೆ, ವಿಜಯ ಸಂಕೇಶ್ವರ್ ಜೊತೆ. ಆಮೇಲೆ ಇಲ್ಲಿ ಬೇರೆ ಬೇರೆ ಪೇಪರಿಗೆ ಕೆಲಸ ಮಾಡಿದ್ನಲ್ಲ, ಸಂಯುಕ್ತ ಕರ್ನಾಟಕದವ್ರು ಕರೆದ್ರು, ಆಮೇಲೆ ಇವರು ಕರೆದ್ರು, ವಿಜಯಾನಂದ್ ಅವರು ಕರೆದ್ರು, ಅಲ್ಲೂ 2 ವರ್ಷ ಇದ್ದೆ. ಅಲ್ಲಿ ಕೆಲವೆಲ್ಲ ಪ್ರಿನ್ಸಿಪಲ್ ವಿಷಯ ಬಂದಾಗ ಐ ಆಲ್ವೇಸ್ ಕ್ವಿಟ್. ಅದು ನಿಮ್ಮ ಗಡಿಯಲ್ಲಿ ಪಳಗ್ದಂತ ಎಷ್ಟು ಜನ ಇರ್ಬೋದು ಅಂದಾಜು? ಸುಮಾರು 16 ಜನ ಅದರ ಬೇರೆ ಬೇರೆ ಪೇಪರ್ನಲ್ಲಿ ಎಡಿಟರ್ಗಳಾಗಿದ್ದಾರೆ. ಪ್ರಜಾವಾಣಿನಲ್ಲಿ ಯಾರಿದ್ದಾರೆ ಹೇಳಿ? ರವೀಂದ್ರ ಭಟ್. ಅವರು ಹಿ ವಾಸ್ ವಿತ್ ಮೀ. ಹೇಳಿ, ನೀವು ಹೇಳಿದ್ರೆ ಜರ್ನಲಿಸ್ಟ್ ಎಷ್ಟು ಜನ ಇದ್ದಾರೆ ಅಂತಂದರೆ, ಪ್ರಭಾಕರನ್ನ ಎಲ್ಲಿಂದ ಕೋಲಾರಕ್ಕೆ ಹೋಗಿದ್ದಾಗ ನಮ್ಮ ಉದಯವಾಣಿಯ ಫ್ರೆಂಡಲ್ಲಿದ್ದರು, ಅವ್ರಿಗೊಂದು ದೊಡ್ಡ ಶಾಪಲ್ಲಿದೆ ಐಸ್ ಕ್ರೀಮ್ದೆಲ್ಲ. ಅವರು ಹೀಗೆ ಹೇಳಿದ್ರು, ನೋಡಿ ಸರ್, ಇವು ನನ್ನ ಒಳ್ಳೆ ಫ್ರೆಂಡು, ಚೆನ್ನಾಗಿ ಬರಿತಾನೆ ಅವನು, ಎಷ್ಟು ಚೆನ್ನಾಗಿ ಬರಿತಾನೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅಂತ ಹೇಳಿದೆ. ಕಳಿಸ್ಕೊಡಿ ಅಲ್ಲಿ. ಬಂದ ಹುಡುಗ ಎಲ್ಲಿ ಅಂತಂದರೆ ಆ ಜಾಗ ಹೇಳೋದಿಲ್ಲ, ಯಾವುದೋ ಒಂದು ಗಾರ್ಡನ್ನ ಕಟ್ಟೆನಲ್ಲಿ ಅವನು ಕಳಿಸ್ಕೊಂಡೆ. ನನಗೆ ಮನೆ ಕರೆಯಾಗಿಲ್ಲ. ಹೇಳಿ ಏನೇನು ಮಾಡ್ತೀಯ ಅಂತ. ಕೋಲಾರದಲ್ಲಿ ಬೇಡ, ಯು ಆರ್ ಕಮಿಂಗ್ ಟು ಬ್ಯಾಂಗ್ಳೂರು. ಯಾರು ಗೊತ್ತಲ್ಲ, ಹೇಳಬಾರ್ದು, ಇವತ್ತು ಚೀಫ್ ಮಿನಿಸ್ಟರ್ ಆಫ್ ಪ್ರೆಸ್ ಸೆಕ್ರೆಟರಿ. ಅದಕ್ಕೆ ಹೇಳಿದ್ದು ನಾನು. ಎಂಥ ಬುದ್ಧಿವಂತ ಅಂತಂದರೆ, ನಾನು ಅವನು ಅಲ್ಲಿ ಬ್ಯಾಂಗ್ಳೂರು ಇಷ್ಟು ದೊಡ್ಡದಿರಲಿಲ್ಲ, ಯಾವುದೋ ಕಟ್ಟೆಯಲ್ಲಿ ಕೂತ್ಕೊಂಡು ಅವನು ಪಕ್ಕದಲ್ಲಿ ಕೂತ್ಕೊಂಡು ಏನೇನು ಮಾಡಬೇಕು ಅಂತೇಳಿ ಸುಮಾರು ಒಂದು 10 ಸಲ ಮಾಡಿದ ಮೇಲೆ ನಾ ಮಾಡ್ತೀನಿ. ಎಲ್ಲಿಂದ ಸುಮಾರು ಜನ ಬೆಳಕಿಗೆ ತಂದಿರಿ? ಸುಮಾರು ಜನಕ್ಕಿದೆ. ಹೇಳಿದ್ನಲ್ಲ, 4 ಪೇಪರ್ನಲ್ಲಿ 2 ಮ್ಯಾಗ್ಝೀನಲ್ಲಿದ್ದೆ. ಅದರಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ನಾನು ಅವರು ಮಾತಾಡಬೇಕಾದ್ರೆ, ಟೈಮ್ಸ್ ಆಫ್ ಇಂಡಿಯಾ ಬಂತಲ್ಲ, ಮಾಡ್ಬೇಕಾದ್ರೆ ಹೇಳಿದೆ, ನನಗೆ ಒಂದು ಫ್ರೀಡಮ್ ಕೊಡಬೇಕು ನೀವು. ಏನು ಅಂತಂದರೆ, ನೀವು ಎಡಿಟೋರಿಯಲ್ಲು ಮತ್ತು ಇದರದ್ದು ರಿಪೋರ್ಟಿಂಗದು ಯು ಶುಡ್ ಗಿವ್ ಮಿ ದ ಚಾಯ್ಸ್ ಟು ಫ್ರೀಡಮ್ ಕೊಟ್ಟ ಮೇಲೆ. ಆಮೇಲೆ ಹೇಳಿದೆ, ಬಟ್ ವಾಟ್ ಇಫ್ ಐ ಸೆಲೆಕ್ಟ್ ಸಮ್ ಒನ್ ಐ ನೋ ಯು ವಿಲ್ ಅಕ್ಸೆಪ್ಟ್ ದಮ್ ಅಂತ. ದಟ್ ಈಸ್ ಮೈ ಕಾನ್ಫಿಡೆನ್ಸ್, ಬಿಕಾಸ್ ಐ ವರ್ಕ್ ಇನ್ ಇಂಗ್ಲೀಷಲ್ಲಿ ತಾನೆ 3 ನ್ಯೂಸ್ ಪೇಪರ್ಸ್, ಯುವರ್ಸ್ ಇಸ್ ನಾವ್, ಇದು ಟೈಮ್ಸ್ ಆಫ್ ಇಂಡಿಯಾ. ಆಯಿತು ಅಂತಂದರು. ಹೇಳಿದ್ರು, ಯಾರನ್ನೆಲ್ಲ ತಗೊಂಬರ್ಬೇಕೆಲ್ಲ ಪಟ್ಟಿ ಮಾಡಿ ಕೊಟ್ಟವ್ರಿಗೆ. ಬೆಂಗಳೂರು ಸಿಟಿನಲ್ಲಿ ಒಂದೇ ವರ್ಷದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಬಿಕೇಮ್ ನಂಬರ್ 1. ಹೇಗೆ ಬಂದಿರ್ಬೋದು ಹೇಳಿ? ನಿಮ್ಮ ಇಷ್ಟವನ್ನ ಅಲ್ಲ, ವಾರಕ್ಕೊಬ್ಬರು ವಿಶೇಷ ಅತಿಥಿಗಳನ್ನು ಕರ್ಕೊಂಡು ಅಲ್ಲಿ ನಮ್ಮ ಇದರಲ್ಲಿ ಕೂತ್ಕೊಂಡ್ಬಿಟ್ಟು ಅವರೊಂದು ಇಂಟರ್ವ್ಯೂ ಫ್ರಂಟ್ ಇದು ನಮ್ಮ ಈಗ ಇದ್ದಾರಲ್ಲ ಶೆಟ್ರು, ಈಗೆಲ್ಲ ಆ್ಯಕ್ಟಿವ್ ಆಗಿದ್ದಾರಲ್ಲ, ಈ ಇನಾಗ್ರೇಟೆಡ್ ದ ಪ್ರೋಗ್ರಾಮ್. ಯಾರು ಹೇಳಿ?
ಅವರ ಫಾದರ್ ಕೂಡ ಡೆಲ್ಲಿಯಲ್ಲಿ ಇದರಲ್ಲಿದ್ದರು. ಒಬ್ಬರು ಶೆಟ್ರು ಡೆಲ್ಲಿನಲ್ಲಿ ನ್ಯಾಯಾಧೀಶರಾಗಿದ್ದರು. ಅವ್ರ ಮಗ ಈಗ ಸಂತೋಷ. ಈಗ ಅವ್ರ ಮಗ ಇಲ್ಲಿದ್ದಾರಲ್ಲ ಅವರು ಅವರು ನಮಗೆ ಬಂದು ಇನಾಗ್ರೇಷನ್ ಮಾಡಿದ್ರು. ಅವ್ರು ಬಂದು ದಿ ಲೆಕ್ಚರ್ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಪ್ರತಿ ವಾರ ಕೂಡ ಒಂದೊಂದು ಪ್ರೋಗ್ರಾಮು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆಗ್ತಾಯಿತ್ತು. ಅದನ್ನು ಇದು ಮಾರನೇ ದಿವಸ ಅರ್ಧ ಪುಟದಷ್ಟು ನಾವು ಫ್ರಂಟ್ ಪೇಜ್ ಹಾಕ್ತಾಯಿದ್ವಿ. ಒಳಗಡೆ ಪುಟದಲ್ಲಿ ಫ್ರಂಟ್ ಪೇಜ್ ಕೊಟ್ಬಿಟ್ಟು ನಾನು ಇದ್ದಷ್ಟು ದಿವಸ ಆ ಥರ ನಾವು ಕರೆದವರೆಲ್ಲ ನೀವು ಏನೇನು ಹೇಳ್ತೀನಿ ಅಂತಂದರೆ ಭಾಳ ಜನ ಹೆಸರಿದ್ದೀನಿ, ಸಂಗೀತದವರು ಎಲ್ಲ ಬಂದರು. ಆಮೇಲೆ ಉದಯದಲ್ಲಿ ನಾನು ಆ ಕೆಲಸ ಪ್ರೋಗ್ರಾಮ್ ಮಾಡಿದೆ, 3 ವರ್ಷ ಮಾಡಿದೆ. ಅದೆಲ್ಲ ಹೆಸರು ಭಾಳ ಇದೆ. ಅದರ ಬಗ್ಗೆ 3 ವರ್ಷ 5 ವಾರ ಕೂಡ ನಾನು ಅವರನ್ನು ಇಂಟರ್ವ್ಯೂ ಮಾಡ್ತಾಯಿದ್ದೆ. ನೀವು ಅದೆಲ್ಲ ಬ್ಯಾಕ್ಗ್ರೌಂಡ್ ಇದ್ದರೆ ನಾನು ಪುಸ್ತಕ ಕೊಡ್ತೀನಿ, ಅದರಲ್ಲಿ ಸಾಕಷ್ಟಿದೆ. ಸರಿ ಸರ್, ತಾವು ಈಗ ಎಂಡಲ್ಲಿ ತಾವು ಈ ಹೊಸ ಜರ್ನಲಿಸ್ಟ್ಗೆ ಏನೆಲ್ಲ ಹೇಳೋದಾರೆ? ಏನು ಪತ್ರಿಕೋದ್ಯಮ ಅನ್ನೋದು ಈ ದೇಶದಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲವೆಲ್ಲ ಸಮಸ್ಯೆಗಳನ್ನು ಕಂಡುಕೊಂಡಿದೆ, ಕೆಲವೆಲ್ಲ ಅನುಕೂಲಗಳನ್ನು ಕೊಂಡಿದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಸರ್ದಾರ್ ಪಟೇಲ್ ಅವರು ಹೇಳಿದ್ರು, ಇಲ್ಲ ಎಲ್ಲ ಇದ್ರ ನಮ್ಮ ಪೇಪರ್ಗಳು ಕೂಡ ಭಾರತ ದೇಶದ ಪತ್ರಿಕೆಗಳಾಗಿರಬೇಕು ಅಂತೇಳಿ. ಪಾಪ ಭಾಳ ಯಂಗ್ ಏಜಲ್ಲಿ ಹೊರಟೋಗ್ಬಿಟ್ರು. ಆಮೇಲೆ ಇಂಗ್ಲೀಷ್ ಪೇಪರ್ಗಳ ಜೊತೆ ಸ್ಥಳೀಯ ಭಾಷೆ ಈಗ ಕರ್ನಾಟಕದಲ್ಲಿ ಪ್ರಜಾವಾಣಿ ಇದೆಲ್ಲ ಆಗ ಬಂದು ಇದಾಗ್ತಾಯಿತ್ತು. ಆದರೆ ಕರ್ನಾಟಕದಲ್ಲಿ ಓದುಗರನ್ನ ಕನ್ನಡಿಗರನ್ನು ಎಚ್ಚೆತ್ತುಗೊಳಿಸುವಂತಹ ಕೆಲಸಗಳು ಕನ್ನಡ ಪೇಪರ್ಗಳು ಮಾಡಿದ್ವಿ. 6-7 ಪೇಪರ್ಗಳು. ಅದರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ಗೊತ್ತು. ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಅದೇ ಥರ ರೀಜ್ನಲ್ ಲ್ಯಾಂಗ್ವೇಜ್ ಭಾಳ ಪ್ರಬಲವಾಗಿ ಬೆಳೀತು. ನಿಮಗೆ ಕೇರಳ ಅಂತಂದರೆ ಅಲ್ಲಿ ಮಲಯಾಳಮೇ ಇದ್ದಿದ್ದು, ತಮಿಳ್ನಾಡು. ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾಯ ಭಾಷೆ ಪ್ರಬಲವಾಗಿ ಬೆಳೆಯಿತು. ಮತ್ತು ಮೂರನೇದು, ಪತ್ರಿಕೋದ್ಯಮಕ್ಕೆ ಬೆಂಗಳೂರು ಕರ್ನಾಟಕದಲ್ಲಿ ಹೊಸ ಅವಕಾಶಗಳು ಸಿಕ್ತು. ಪತ್ರಿಕೋದ್ಯಮದ ಜರ್ನಲಿಸಮನ್ನು ಎಷ್ಟು ಕಾಲೇಜುಗಳು, ಮೈಸೂರಿನಲ್ಲಿ ಮೊದಲನೆಯ ಜರ್ನಲಿಸಮ್ ಸ್ಕೂಲ್ ಶುರುವಾಯಿತು. ಆವಾಗ ಆ ಕಾಲದಲ್ಲಿ ಇನ್ನು ಪತ್ರಿಕೋದ್ಯಮ ನಾನು ಅಲ್ಲೇ ಹೋಗಿ ಕಲಿತೆ, 5 ವರ್ಷ ಅಲ್ಲಿ ಕಲಿತೆ. ಪತ್ರಿಕೋದ್ಯಮ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಕೂಡ ಕಾರಣ ಬಂತು. ಮತ್ತು ಪತ್ರಿಕೆಗಳಲ್ಲಿ ಕನ್ನಡ ಪತ್ರಿಕೋದ್ಯಮ ಕೂಡ ಇಂಗ್ಲೀಷ್ ಪತ್ರಿಕೆಗೆ ಸಾಮಾನ್ಯವಾಗಿ ಬೆಳೆಯೋದಕ್ಕೆ ಅವಕಾಶ ಇತ್ತು. ನಾನು ಅದನ್ನು ವಿವರ ಹೇಳೋದಿಲ್ಲ. ಸರ್ಕ್ಯುಲೇಷನ್ನಲ್ಲಿ ಕನ್ನಡ ಪತ್ರಿಕೆಗಳ ಮೇಲೋದು ಇಂಗ್ಲೀಷಿನೂ ಇದ್ದು. ಹಾಗೆ ಹೊಸ ಅಭ್ಯರ್ಥಿಗಳನ್ನು, ಮೊದಲೆಲ್ಲ ಪತ್ರಿಕೋದ್ಯಮ ಅಂತಂದರೆ ಎಲ್ಲೂ ಕೆಲಸ ಸಿಗದೇ ಇದ್ದೆ ಹೋಗಿ ಜರ್ನಲಿಸಮ್ MA ಮಾಡಿ ಜರ್ನಲಿಸಮ್ ಬಂದುಬಿಟ್ರು. ಟಿ ವಿಗಳು ಶುರುವಾಯಿತು. ರೇಡಿಯೋದಲ್ಲಿ ಜರ್ನಲಿಸಮ್ ಕಲ್ತವರೇ ಹೋಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಜನರಿಗೆ ಪೇಪರ್ಗಳನ್ನು ಕೈಯಲ್ಲಿ ಹಿಡಿದುಬಿಟ್ಟು ಅದನ್ನು ಓದಬೇಕು ಅನ್ನೋ ಹಂಬಲ ಮೂಡಿತು. ನೀವು ಕರ್ನಾಟಕದ ಎಲ್ಲ ಮೂಲಗಳನ್ನು ತಗೊಂಡು ಆಯಾಯ ಪ್ರದೇಶದಲ್ಲಿ ಆ ಸ್ಥಳೀಯ ಪತ್ರಿಕೆಗಳು, ಸಂಯುಕ್ತ ಕರ್ನಾಟಕ, ಉದಯವಾಣಿ, ಪ್ರಜಾವಾಣಿ, ಎಷ್ಟು ಮೈಸೂರಿನಲ್ಲಿ 18 ಪೇಪರ್ಗಳು ಪ್ರತಿ ದಿನ ಸಂಜೆ ಬರ್ತಾಯಿತ್ತು. ಅಂದರೆ ಕನ್ನಡ ಪತ್ರಿಕೋದ್ಯಮ ಭಾಳ ದೊಡ್ಡ ಮಟ್ಟಿನಲ್ಲಿ ಬೆಳವಣಿಗೆ ಆಯಿತು. ಇವತ್ತು ಕನ್ನಡ ಪತ್ರಿಕೋದ್ಯಮ ನಾನು ಹೇಳೋದಾದರೆ ಇಂಗ್ಲೀಷ್ ಪತ್ರಿಕೆಗಳಿಂದ ಒಂದು ಹೆಜ್ಜೆ ಮುಂದೆನೇ ಇದೆ. ಜನ ಕೂಡ ಅದನ್ನು ಭಾಳ ಇಷ್ಟಪಟ್ಟು ಓದ್ತಾರೆ. ಮೊದಲು ಇಂಗ್ಲೀಷ್ ಅಂತಿದ್ರು, ಈಗ ಆಯಾ ಮನೆಗಳಲ್ಲಿ ಕೂತಾಗ ಮೊದಲು ಕನ್ನಡಕ್ಕೆ ಪೇಪರ್ ಕೊಡ್ರಿ ಅಂತಿದ್ದಾರೆ. ನೀವು ಹೋಗಿ ನೋಡಿ, ಈಗ ಯಾರು ಕೇಳಿ, ಏಜೆಂಟ್ ಹತ್ರ ಕೇಳಿ, ಕನ್ನಡ ಚೆನ್ನಾಗಿ ಓಡುತ್ತಾ ಸರ್? ಸರಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.